ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಕಿ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾಂತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರುಂ ಶ್ರೀಯುತಪದಕಮಲಂ ಶ್ರೀಗುರುಂ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀ ರಾಧಾಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನು ಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಾವೋ ಮಿಷ್ಟಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀ ವಾಸದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುರ್ಲಂಗಾಯತೆ ಗಿರಿಂ ಯತ್ಕೃಪಾಪಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಪರಮಾನಂದ ಮಾಧವಂ ಶ್ರೀ ಚೈತನ್ಯೇಶ್ವರಂ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಜಗತಾಕ ಸ್ವಾಮಿತಿ ನಾಮಿನೇ ನಮಃ. ಆಚಾರ್ಯಪಾದಾಯ ನಿತಾಯ ಕೃಪಾಪ್ರದಾಯನೇ ಗೌರಕಥಾದಾಮದಾಯ ನಗರಗ್ರಾಮತಾರಿಣಿ. ಹರೇ ಕೃಷ್ಣ. ಎಲ್ಲರಿಗೂ ಇವತ್ತಿನ ಕೃಷ್ಣ ರಸಾಯನಕ್ಕೆ ಸ್ವಾಗತ. ಇವಾಗಲೇ ನೀವು 18 ಅಧ್ಯಾಯಗಳನ್ನ ಮುಗಿಸಿದ್ರ. 19ನೇ ಅಧ್ಯಾಯ. 19ನೇ ಅಧ್ಯಾಯದ ಹೆಸರು ಶುಕ ಮುನಿಗಳ ಆಗಮನ. ಸೊ ಇಲ್ಲಿ ಸ್ವಲ್ಪ ಹಿಂದ್ಗಡೆ ಹೋಗಿ ಯಾರು ಬಂದಿಲ್ಲ ಲಾಸ್ಟ್ ಟೈಮ್ ಚೆಕ್ ಮಾಡೋಣ. ಸೊ ಪರೀಕ್ಷಿತ ಮಹಾರಾಜ ಬೇಟೆಯಾಡಕ್ಕೆ ಹೋದಾಗ ಅತ್ಯಂತ ಆಯಾಸದಿಂದ ಬಾಯಾರಿಕೆಯಿಂದ ಬಳಲ್ತಾ ಇದ್ದ. ಅಲ್ಲಿ ಒಬ್ಬ ಶಮಿಕ ಋಷಿ ಅನ್ನುವಂಥ ಋಷಿಗಳು ಧ್ಯಾನದಲ್ಲಿ ಕೂತಿದ್ರು. ಅವರ ಆಶ್ರಮಕ್ಕೆ ಹೋದ. ನೀರು ಬೇಕಾಗಿತ್ತು. ಋಷಿಯ ಆಶ್ರಮವನ್ನ ಪ್ರವೇಶ ಮಾಡಿದ. ಋಷಿಗಳನ್ನ ಮಾತಾಡಿಸ್ತಾ ಇದ್ದಾನ. ಅವರು ಧ್ಯಾನದಲ್ಲಿದ್ದಾರೆ. ಸೊ ಇವನಿಗೆ ಸ್ವಲ್ಪ ಕೋಪ ಬಂತು. ಯಾಕೆಂದ್ರೆ ಕಲಿಯ ಪ್ರವೇಶ ಆಗಿತ್ತು. ಸ್ವಲ್ಪ ಕೋಪ ಬಂತು. ಅಲ್ಲಿ ಒಂದು ಸತ್ತಂತಹ ಒಂದು ಹಾವು ಇತ್ತು. ಆ ಹಾವನ್ನ ತಗೊಂಡು ಋಷಿಗಳ ಕೊರಳಲ್ಲಿ ಹಾಕ್ತಾ ಇದ್ದಾನೆ. ಸೊ ಆ ಬಿಲ್ಲಿನಿಂದ ನಿರ್ಜೀವ ಹಾವವನ್ನ ತಗೊಂಡು ಋಷಿಯ ಭುಜದ ಮೇಲೆ ಹಾಕ್ತಾ ಇದ್ದಾನೆ. ಯು ಕ್ಯಾನ್ ಸಿ ದ ಪಿಕ್ಚರ್ ಹಿಯರ್. ಸೊ ರಾಜ ಅವನ್ ಅಂದ, ನಾನು ದೊಡ್ಡ ರಾಜ ಚಕ್ರವರ್ತಿ, ಇಡೀ ಬ್ರಹ್ಮಾಂಡ ಆ ದೇಶವನ್ನೇ ಇಡೀ ಎಲ್ಲ ದೇಶಗಳನ್ನ ಗೆದ್ದ ಚಕ್ರವರ್ತಿ ಆಗ್ತಾರೆ. ಅಂಥ ಚಕ್ರವರ್ತಿ ಬಂದಾಗ ನೀರು ಕೊಡಲಿಕ್ಕೆ ಇವರಿಗೆ ಆಗ್ತಾ ಇಲ್ಲ ಅಂದ್ಮೇಲೆ ತುಂಬಾ ಅವಮಾನಕ್ಕೊಳಗಾದ. ಈ ರೀತಿಯಾಗಿ ಕಲಿಯ ಪ್ರಭಾವದಿಂದ ಇದನ್ನ ಮಾಡ್ತಾ ಇದ್ದಾನೆ. ಮಾಡಿ ಅಷ್ಟೇ ಬಿಡಲಿಲ್ಲ. ಮಾಡಿದಾಗ ಶೃಂಗಿ ಅನ್ನುವಂತಹ ಋಷಿಗಳ ಮಗನಿಗೆ ಗೊತ್ತಾಯ್ತದು. ಇಮಿಡಿಯೇಟ್ಲಿ ಅವನು ರಾಜ, ಯಾವ ತರ ರಾಜ ಇದ್ದ, ದೊಡ್ಡ ಭಕ್ತನಿದ್ದ, ಮಹಾನುಭಾವ. ಸೊ ಭಕ್ತನಿದ್ರು ಕೂಡ ಆ ಕೋಪದಿಂದ ಆ ಶೃಂಗಿ ಅವನಿಗೆ ಶಾಪ ಕೊಡ್ತಾನೆ. 7 ದಿವಸದಲ್ಲಿ ತಕ್ಷಕ ಅನ್ನುವಂತಹ ಸರ್ಪದಿಂದ ಇವನ ಮರಣ ಆಗಲಿ ಅಂತ ಹೇಳಿ ಶಾಪ ಕೊಟ್ಬಿಡ್ತಾನೆ. ಸೊ ವಾಪಸ್ಸು ತಂದೆ ಹತ್ರ ಬಂದಾಗ ತಂದೆ ತುಂಬಾ ಬೇಜಾರು ಪಡ್ತಾರೆ. ಬೇಜಾರು ಪಟ್ಟು ಅವನಿಗೆ ಹೇಳ್ತಾರೆ, ಈ ತರ ಮಾಡಬಾರ್ದಾಗಿತ್ತು ನೀನು ಅಂತ ಹೇಳ್ತಾರೆ. ಹೇಳಿದ್ಮೇಲೆ ಆದ್ರೆ ಭಗವಂತನ ಭಕ್ತರು ತುಂಬಾ ಸಹಿಷ್ಣುಗಳು ಅನ್ನೋದು, ಅವಮಾನ, ವಂಚನೆ, ಶಾಪ, ತೊಂದರೆ ಇವೆಲ್ಲನೂ ಕೂಡ ಇದ್ರೂ ಕೂಡ ಸೇಡು ತಿರ್ಸ್ಕೋಬಾರ್ದು ಅನ್ನುತ್ತಾ ಮಗನಿಗೆ ಇದನ್ನ ಹೇಳ್ತಾರೆ. ಹೇಳಿದ ಮೇಲೆ 19ನೇ ಅಧ್ಯಾಯ ಶುರು ಆಗತ್ತೆ. 19ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಪರೀಕ್ಷಿತ ಆ ಕೆಲಸ ಮಾಡಿದ, ಸತ್ತಂತ ಹಾವನ್ನ ಕೊರಳಲ್ಲಿ ಹಾಕಿದ.
ಹಾಕಿದಾಗ ವಿಷಾದವನ್ನ ವ್ಯಕ್ತಪಡಿಸ್ತಾನೆ. ಮಾಡಬಾರ್ದಾಗಿತ್ತು ನಾನು ಈ ಕೆಲಸ ಅಂತೇಳಿ, ಈ ಕೆಲಸ ನಾನು ಮಾಡಬಾರ್ದಾಗಿತ್ತು. ಶಾಪವನ್ನ ಮುಂದೆ ಬರುತ್ತೆ, ಯಾವಾಗ ಶಾಪ ಅವನಿಗೆ ಗೊತ್ತಾಗತ್ತೆ ಅವನು ಕೃತಜ್ಞತೆಯಿಂದ ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ಅಲ್ಲಿ ಏನೇನ್ ನಡೆಯತ್ತೆ ಅನ್ನೋದನ್ನ ನಾವು ಈ ಶ್ಲೋಕಗಳ ಮುಖಾಂತರ ನಾವು ತಗೊಂಡೋಗೋಣ. ಸೊ ಅರಮನೆಯಲ್ಲಿ ಪರೀಕ್ಷಿತ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದೆ ನೋಡಿ. ವಿಷಾದವನ್ನ ಪರೀಕ್ಷಿತ ವ್ಯಕ್ತಪಡಿಸಿದಾಗ ಮಾತ್ರ ನಮಗೇನ್ ಸಿಕ್ತು? ಭಾಗವತ ಸಿಕ್ತು ನೋಡಿ. ಭಗವದ್ಗೀತೆ ಇದರಲ್ಲಿ ಅರ್ಜುನ ವಿಷಾದವನ್ನ ವ್ಯಕ್ತಪಡಿಸಿದ. ಯಾಕೆ ಇವ್ರನ್ನೆಲ್ಲ ಕೊಲ್ಬೇಕು ನಾನು? ನನ್ನ ಅಣ್ಣ ತಮ್ಮಂದಿರಿದ್ದಾರೆ, ಗುರುಗಳಿದ್ದಾರೆ, ಪಿತಾಮಹ ಇದ್ದಾರೆ, ಇವ್ರನ್ನೆಲ್ಲರನ್ನು ಯಾಕೆ ಕೊಂದು ನಾನು ರಾಜ್ಯವನ್ನ ಆಳಬೇಕು ಅನ್ನುವಂಥ ವಿಷಾದವನ್ನ ವ್ಯಕ್ತಪಡಿಸಿ ತನ್ನ ಗಾಂಡೀವವನ್ನ ಕೆಳಗಿಟ್ಟ. ಕಣ್ಣೀರ್ ಹಾಕ್ತಾ ಇದ್ದಾನೆ, ಡಿಸ್ಟ್ರೆಸ್ ಆಗಿ ಕಣ್ಣೀರ್ ಹಾಕ್ತಾ ಇದ್ದಾನೆ. ಅವನಿಗೆ ವಿಷಾದ ವ್ಯಕ್ತಪಡಿಸಿದ. ನಮಗೇನ್ ಸಿಕ್ತು? ಗೀತೋಪದೇಶ ಸಿಕ್ತು. ಇಲ್ಲಿ ನಾನು ಮಾಡಿದ ತಪ್ಪು ಅಂತ ಹೇಳಿ ವಿಷಾದವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಯಾರು? ಪರೀಕ್ಷಿತ ಮಹಾರಾಜ. ನಮಗೇನ್ ಸಿಗ್ತಾ ಇದೆ? ಭಾಗವತ ಸಿಗ್ತಾ ಇದೆ. ಸೊ ಈ ರೀತಿ ಭಗವಂತನ ಭಕ್ತರು ತುಂಬಾ ಸಹನೀಯರಾಗಿದ್ದಾರೆ. ಅವರಿಗೆ ಇದೆಲ್ಲ ಮಾನಹಾನಿ, ಮೋಸ ಇದೆಲ್ಲ ಏನಿಲ್ಲ, ಏನು ತಗೊಳ್ಳೋದಲ್ಲ, ಅವರು ತಪ್ಪು ತಿಳ್ಕೊಳ್ಳೋದಲ್ಲ. ಸೊ ಅದಕ್ಕೆ ಈ ರೀತಿಯಾಗಿ ಅವನು ಮಾಡ್ತಾ ಇರುವಾಗ ವಿಷಾದವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. 1ನೆಯ ಶ್ಲೋಕದಿಂದ ಅವನು ಎಲ್ಲಾ ಗಂಗಾ ತೀರದಲ್ಲಿ ಯಾವ ರೀತಿಯಾಗಿ ಎಲ್ಲವನ್ನ ತ್ಯಜಿಸಿ ಉಪವಾಸದಿಂದ, ಆಮರಣಾಂತ ಉಪವಾಸದಿಂದ ಕೃಷ್ಣನಿಗೆ ಮೊರೆ ಹೋಗ್ತಾ ಇದ್ದಾನೆ ಅನ್ನೋದನ್ನ 1ನೆಯ ಶ್ಲೋಕದಿಂದ ನಾವು ನೋಡ್ತಾ ಹೋಗೋಣ. ಇಲ್ಲಿ 1ನೆಯ ಶ್ಲೋಕದಿಂದ ಅವನು ಹೇಳ್ತಾ ಇದ್ದಾನೆ. ಸೂತ ಉವಾಚ ಮಹೀಪತಿಸ್ತ್ವತ್ಕರ್ಮ ಗರ್ಹ್ಯಂ ವಿಚಿಂತಯಾನ್ನಾತ್ಮಕ ಕೃತಂ ಸುದುರ್ಮನಃ ಅಯೋಮಯಾ ನೀಚಮನಾರ್ಯವತ್ಕೃತಂ ನಿರಾಗಸಿ ಬ್ರಹ್ಮಣಿ ಗೂಢ ತೇಜಸಿ. ಇಲ್ಲಿ ಹೇಳ್ತಾ ಇದ್ದಾರೆ, ಸೂತ ಗೋಸ್ವಾಮಿಯವರು ಹೇಳ್ತಾ ಇದ್ದಾರೆ, ಅವರು ನಿರ್ದೋಷಿಯಾದಂಥ ಬ್ರಾಹ್ಮಣ ಅಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ. ನಿರ್ದೋಷಿಯಾದಂಥ ಬ್ರಾಹ್ಮಣನ ವಿರುದ್ಧ ನಾನು ಮಾಡಿದಂಥ ಕೃತ್ಯ ತುಂಬಾ ಹೇಯ ಅಷ್ಟೇ ಅಲ್ಲ, ಅನಾಗರಿಕವಾದದ್ದು. ನೀಚ ನಾಗರಿಕವತ್ಕೃತಂ ನಿರಾಗಸಿ ಬ್ರಹ್ಮಣಿ ಗೂಢ ತೇಜಸಿ ಅಂತ ಹೇಳ್ತಾ ಇದ್ದಾರೆ. ಆ ಪರಿಣಾಮ ಅವನು ತುಂಬಾ ಖಿನ್ನನಾಗಿದ್ದಾನೆ. ಅಲ್ಲಿ ರಾಜಭವನಕ್ಕೆ ಬಂದು ತುಂಬಾ ವಿಷಾದವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಮುಂದೆ ಧ್ರುವಂ ತಥೋ ಮೇ ಕೃತದೇವ ಹೇಳನಾಥ್ ದುರತ್ಯಯಂ ವ್ಯಸನಂ ನಾತಿ ದೀರ್ಘಾತ್ ತದಸ್ತು ಕಾಮಂ ತ್ವಗ ನಿಷ್ಕೃತಾಯ ಮೇ ಯಥಾಯ ಕುರ್ಯಾಂ ಪುನರೇವ ಮಧ್ಯಾಂ. ಅವನು ಯೋಚನೆ ಮಾಡ್ತಾ ಇದ್ದಾನೆ, ಭಗವಂತನ ಆಜ್ಞೆಯನ್ನ ಉಪೇಕ್ಷಿಸಿದ್ದಕ್ಕಾಗಿ ಸದ್ಯದಲ್ಲೇ ನನಗೆ ಕಷ್ಟಗಳು ಬಂದು ಒದಗ್ತಾ ಇದೆ, ಆಪತ್ತುಗಳು ಒಂದು ಬಗೆಸ್ತಾ ಇದೆ. ದುರತ್ಯಯಂ ವ್ಯಸನಂ ಅಂತ ಹೇಳ್ತಾನೆ. ದುರತ್ಯಯಂ ವ್ಯಸನಂ ಅಂದ್ರೆ ಆಪತ್ತುಗಳು ಬರ್ತಾ ಇದೆ, ತುಂಬಾ ಕಷ್ಟವಾದ ಆಪತ್ತುಗಳು ನನಗೆ ಬರ್ತಾ ಇದೆ. ಆ ಆಪತ್ತುಗಳು ಈಗನೇ ಬಂದು ಬಿಡ್ಲಿ, ನನಗೆ ಈ ಸದ್ಯನೇ ಬಂದು ಬಿಡ್ಲಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದೇನೆ. ಸಂಕೋಚ ಇಲ್ಲದೆ ಹೇಳ್ತಾ ಇದ್ದಾನೆ. ಈ ರೀತಿಯಲ್ಲಿ ನಾನು ಕೆಲಸದಿಂದ ಈ ಪಾಪವನ್ನ ಮಾಡಿದ್ದೀನಿ, ಆ ಪಾಪದಿಂದ ಮುಕ್ತನಾಗಬಹುದು. ಮುಕ್ತನಾಗಿ ಅವನು ಹೇಳ್ತಾ ಇದ್ದಾನೆ, ಯಥಾನ ಕುರ್ಯಾಂ ಪುನರೇವ ಮಧ್ಯ, ಇನ್ ಮುಂದೆ ನಾನು ಈ ತಪ್ಪನ್ನ ಮಾಡ್ಲಾರ್ದಂಗೆ ನಾನು ಇರ್ತೀನಿ ಎನ್ನುವಂಥ ಮಾತನ್ನ ಅವನು ಹೇಳ್ತಾ ಇದ್ದಾನೆ. ಮುಂದೆ 3ನೆಯ ಶ್ಲೋಕದಲ್ಲಿ ಆದೈವ ರಾಜ್ಯಂ ಬಲಮೃದ್ಧ ಕೋಶಂ ಪ್ರಕೋಪಿತಂ ಬ್ರಹ್ಮ ಕುಲಾನನೋ ಮೇ ದಹತ್ವ ಭದ್ರಸ್ಯ ಪುನರ್ರಮೇಧೋ ತ್ವಾಪೀಯಸಿ ದ್ವಿಜ ದೇವಗೋಭ್ಯ. ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ಈ ಬ್ರಾಹ್ಮಣ ಸಂಸ್ಕೃತಿ, ಭಗವತ್ ಪ್ರಜ್ಞೆ, ಗೋರಕ್ಷಣೆ ಇದೆಲ್ಲವನ್ನ ಉಪೇಕ್ಷಿಸಿದಂಥ ನಾನೊಬ್ಬ ಅನಾಗರಿಕ, ಪಾಪಿಷ್ಟ ಅನ್ನುವಂಥ ಮಾತನ್ನ ಅವನು ಹೇಳ್ತಾ ಇದ್ದಾನೆ. ಮುಂದೆ ಈ ನನ್ನ ಸಾಮ್ರಾಜ್ಯ, ಈ ಐಶ್ವರ್ಯ ಎಲ್ಲನೂ ಕೂಡ ನಾಶ ಆಗ್ಬಿಡ್ಲಿ, ಭಸ್ಮ ಆಗ್ಲಿ ಅನ್ನುವಂಥ ಮಾತನ್ನ ಮಾತಾಡ್ತಾ ಇದ್ದಾನಲ್ಲಿ. ಮುಂದೆ 4ನೆಯ ಶ್ಲೋಕದಲ್ಲಿ ನ ಚಿಂತಯನ್ನಿತ್ಥಮೃತ ಶೃಣೋದ್ಯಥ ಮುನೇಃ ಸುತೋಕ್ತೋ ನಿರ್ರತಿ ಸ್ವಕ್ಷಕಾಖ್ಯ ನ ಸಾಧು ಮೇನೇನ ಚಿರೇಣ ತಕ್ಷಕಾನಲಂ ಪ್ರಸಕ್ತಸ್ಯ ವಿರಕ್ಷೀಣಾಂ. ಇಲ್ಲಿ ಅವನಿಗೆ ಗೊತ್ತಾಗ್ತಾ ಇದೆ, ಶಾಪ ಇನ್ನುವರೆಗೆ ಅವನಿಗೆ ಗೊತ್ತಿರಲಿಲ್ಲ, ಶೃಂಗಿ ಶಾಪ ಕೊಟ್ಟದ್ದು ಗೊತ್ತಿರಲಿಲ್ಲ. ಒಬ್ಬ ಬ್ರಾಹ್ಮಣ
ಬಾಲಕ ಬಂದು ಅವನಿಗೆ ಹೇಳ್ತಾ ಇದ್ದಾನೆ, ಈ ಋಷಿ ಪುತ್ರ ಶೃಂಗಿ ಎನ್ನುವಂತಹ ಋಷಿ ಪುತ್ರ ನನಗೆ 7 ದಿವಸದಲ್ಲಿ ಆ ಆ ತಕ್ಷಕ ಅನ್ನುವಂಥ ಚಿರೇಣ ತಕ್ಷಕ ಅನ್ನುವಂಥ ಆ ಸರ್ಪ ಬಂದು ನನ್ನ ಕಚ್ಚಿ ನಾನು 7 ದಿವಸದಲ್ಲಿ ಸಾಯ್ತಾ ಇದ್ದೇನೆ. ಸೊ ಅದಕ್ಕೆ ಅವನು ಮುಂದೆ ಹೇಳ್ತಾ ಇದ್ದಾನೆ, ನಿಜವಾದ ಸುಖ, ಪ್ರಭುಪಾದರು ಬರೀತಾರೆ ಭಾವಾರ್ಥದಲ್ಲಿ, ನಿಜವಾದ ಸುಖ ಪ್ರಾಪ್ತ ಆಗೋದು ನಮ್ಗೆಲ್ಲರಿಗೂ ಕೂಡ ಆಧ್ಯಾತ್ಮಿಕ ಅಸ್ತಿತ್ವದಿಂದ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಸಂಸಾರ ಚಕ್ರದಲ್ಲಿ ಇದ್ದೀವಿ, ಹುಟ್ಟು ಸಾವು ಜನನ ಜನ್ಮ ಮೃತ್ಯು ಜರಾವ್ಯಾಧಿ ಅಂತ ಹೇಳ್ತೀವಿ. ಈ ಜರಾವ್ಯಾಧಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ ನಾವು. ಯಾಕಂದ್ರೆ ನಾವು ಒರಿಜಿನಲಿ ಇರೋದು ಅಲ್ಲಿದೆ ನಮ್ಮ ಮನೆ ಅಂತ ದಾಸರು ಹಾಡಿದಾರಲ್ವಾ, ಅಲ್ಲಿದೆ ನಮ್ಮ ಮನೆ ಇಲ್ಲಿರುವುದು ಸುಮ್ಮನೆ. ಆ ರೀತಿಯಾಗಿ ನಮ್ಮ ಮನೆ ಇರುವುದು ಅಲ್ಲೇ ಗೋಲೋಕ ವೃಂದಾವನ ಅಥವಾ ವೈಕುಂಠ ಲೋಕದಲ್ಲಿ ನಮ್ಮ ಮನೆ ಇರ್ತಕ್ಕದ್ದು. ಆದ್ರೆ ಯಾವುದೋ ಒಂದು ನಮ್ಮ ಸ್ವ ಇಚ್ಛೆಯಿಂದ ನಾವು ಇಲ್ಲಿ ಬಂದಿದ್ದೇವೆ. ಯಾಕಂದ್ರೆ ಭಗವಂತನಿಂದ ಸೇರ್ಪಟ್ಟು ನಾವು ಅನುಭವಿಸ್ಬೇಕು ಅಂತ ಹೇಳಿ ಬಂದಿದ್ದೀವಿ ಅಂತಂದ್ಮೇಲೆ ಭಗವಂತ ನಮಗೆಲ್ಲ ಹಾದಿ ತೋರಿಸಿದಾನೆ. ಈ ಸುಕೃತಿ ಇದೆ ಅಂತ ಹೇಳಿ ನಾವು ಇಲ್ಲಿ ಬಂದು ಕೂತಿದ್ದೀವಿ. ಸುಕೃತಿಯನ್ನ ಕೊಟ್ಟಿದ್ದಾನೆ ಭಗವಂತ ನಮ್ಮೆಲ್ಲರಿಗೂ ಸುಕೃತಿಯನ್ನ. ಇವತ್ತು ಭಾಗವತವನ್ನ ಕೇಳ್ತಾ ಇದ್ದೇವೆ. ಸೊ ಎಷ್ಟೋ ಜನ ಹೊರಗಡೆ ಇದ್ದಾರೆ, ಅವರಿಗೆ ಭಾಗವತದ ರುಚಿ ಗೊತ್ತಿಲ್ಲ. ಇದು ಹಾದಿ, ಭಗವಂತನೆಡೆಗೆ ನಮ್ಮ ಪ್ರಯಾಣ ಮಾಡುವಂತ ಹಾದಿ. ಯಾಕಂದ್ರೆ ಕಲಿ ಕಾಲದಲ್ಲಿ ಭಗವಂತನ ನಾಮಸ್ಮರಣೆ, ಕಲಿಕಾಲೇ ನಾಮರೂಪೇ ಕೃಷ್ಣ ಅವತಾರ ಅಂತ ಹೇಳ್ತಾರೆ. ಕಾಲದಲ್ಲಿ ಕಲಿಯುಗದಲ್ಲಿ ನಾಮಸ್ಮರಣೆಯಲ್ಲಿ ಭಗವಂತ ಇದ್ದಾನೆ. ಕೃಷ್ಣ ಅಂದಾಗ ಕೃಷ್ಣ ನಿಮ್ಮ ಎದುರುಗಡೆ ಇರ್ತಾನೆ. ಆ ರೀತಿಯಾಗಿ ನಾಮಸ್ಮರಣೆಯಿಂದ ನಾವು ಜಪವನ್ನ ಮಾಡಿ ಈ ಲೋಕದಿಂದ ದಾಟಿ ಹೋಗ್ಬೇಕು. ಯಾಕಂದ್ರೆ ಮುಂದೆ ಬರುತ್ತೆ ಭಗವದ್ಗೀತೆಯಲ್ಲಿ, ಅಂತ್ಯಕಾಲೇ ಚಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಪ್ರಯಾತಿ ಸಮದ್ಭಾವಂ ಯಾಂತಿ ನಾಸ್ತತ್ರ ಸಂಶಯ. ಯಾಕಂದ್ರೆ ಕಲಿಯುಗದಲ್ಲಿ ಅಂತ್ಯಕಾಲದಲ್ಲಿ ನಮಗೆ ಭಗವಂತನ ಸ್ಮರಣೆ ಬರಬೇಕು. ಯಾಕಂದ್ರೆ ಮಾತಾಡಕ್ ಬರಲ್ಲ, ಅವಾಗ ನಮಗೆ ಮಾತೆಲ್ಲ ಹೋಗ್ಬಿಟ್ಟಿರತ್ತೆ, ಶ್ವಾಸ ಕೂಡಿರತ್ತೆ. ಶ್ವಾಸ ಕೂಡಿದಾಗ ನಮಗೆ ಜಪ ಮಾಡುವಷ್ಟು, ಕೃಷ್ಣ ಅನ್ನುವಷ್ಟು ಶಕ್ತಿ ಕೂಡ ಇರೋದಿಲ್ಲ ಅವಾಗ. ಆದ್ರೆ ಸ್ಮರಣೆಯಲ್ಲಿ ಬರ್ತಾನಲ್ವಾ ಕೃಷ್ಣ, ಆ ಸ್ಮರಣೆ ಬರ್ಬೇಕು ಅಂತೇಳಿ ಅಂತ್ಯಕಾಲೇ ಚಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ. ಆ ಸ್ಮರಣೆ ಬರಬೇಕು. ಸ್ಮರಣೆ ಯಾವಾಗ ಬರುತ್ತೆ ಅಂದ್ರೆ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಸ್ಮರಣೆ ಬರುತ್ತೆ. ಅದಕ್ಕೆ ಭಗವಂತ ನೋಡಿ ಇಲ್ಲಿ ನನಗೆ ಅವನು ಹೇಳ್ತಾ ಇದ್ದಾನೆ, ಲೌಕಿಕ ವಿಷಯಗಳ ಬಗ್ಗೆ ನನಗೆ ತುಂಬಾ ಅಟ್ಯಾಚ್ಮೆಂಟ್ ಇತ್ತು ಅಂತ ಹೇಳ್ತಾನೆ. ಆದ್ರೂ ಭಗವಂತನ ಭಕ್ತ. ನಮ್ಮ ಪರಿಸ್ಥಿತಿ ಏನು? ದೊಡ್ಡ ಭಕ್ತ ಅವನು, ಪಾಂಡವ ವಂಶದಲ್ಲಿ ಹುಟ್ಟಿರ್ತಕ್ಕಂತ ಭಕ್ತ ಹೇಳ್ತಾ ಇದ್ದಾಗ ನಮ್ಮ ಪರಿಸ್ಥಿತಿ ಏನು? ಅದಕ್ಕೆ ನಾವು ನಮಗೆ ಬ್ಯಾಕ್ ಗ್ರೌಂಡ್ ಇಲ್ಲ, ಆದ್ರೆ ನಮಗೆ ಈ ಸುಕೃತಿಯಿಂದ ನಮಗೆ ಭಗವಂತನ ನಾಮ ಸಿಕ್ಕಿದೆ, ಭಗವಂತನ ನಾಮರೂಪ ಗುಣಗಳು ಸಿಕ್ಕಿದೆ. ಒಮ್ಮೆ ಕೃಷ್ಣ ಅರ್ಜುನ ಹೊರಗಡೆ ಹೋಗಿದ್ರಂತೆ, ವಾಕಿಂಗ್ ಹೋಗಿದ್ದಾರೆ. ಒಂದು ಆ ವೃದ್ಧೆಯ ಮನೆಗೆ ಹೋದ್ರಂತಲ್ಲಿ. ಅವ್ರ ಡ್ರೆಸ್ ಅಲ್ಲಿ ಇದ್ದಿದ್ದಿಲ್ಲ, ತಮ್ಮ ಕೃಷ್ಣನ ಡ್ರೆಸ್ ಬೇರೆ ಡ್ರೆಸ್ ಅಲ್ಲಿ ಹಾಕೊಂಡು ಹೋಗಿದ್ದಾರೆ. ಕೃಷ್ಣ ಅರ್ಜುನ ಅಂತ ಗೊತ್ತಾಗ್ಲಿಲ್ಲ, ಹೋಗಿದ್ದಾರೆ. ಅವ್ರ ಮನೆಯಲ್ಲಿ ಬರೀ ಒಂದು ಹಸು ಇತ್ತಂತೆ. ಹಸು ಇತ್ತು, ಒಂದು ಹಸುವಿನಿಂದ ಅವಳ ಜೀವನ ನಡೀತಾ ಇತ್ತು. ಹೋದ್ರು, ಅವ್ರು ಚೆನ್ನಾಗಿ ಆ ವೃದ್ಧೆ ಅವಳಿಗೆ ಕೃಷ್ಣ ಅರ್ಜುನಿಗೆ ಉಪಚಾರ ಮಾಡಿದ್ಲು, ಹಾಲು ಕೊಟ್ಲು. ಎಲ್ಲ ಕೊಟ್ಟ ಮೇಲೆ ಹೊರಗಡೆ ಬರ್ತಾ ಇದ್ದಾರೆ. ಅರ್ಜುನ ಕೇಳ್ತಾ ಇದ್ದಾನಂತೆ. ಅರ್ಜುನ ಏನ್ ಹೇಳಿದ, ನೀನು ಅವನಿಗೆ ಅವಳು ಅದೇ ಒಂದು ಹಸುವಿನಿಂದ ಅವಳು ಜೀವನವನ್ನ ನಡೆಸ್ತಾ ಇದ್ದಾಳಲ್ಲ, ಅವಳಿಗೆ ಏನಾದ್ರು ವರ ಕೊಟ್ಟು ಬರ್ಬೋದಿತ್ತಲ್ಲ, ನೀ ಹಾಲು ಕುಡಿದ್ ಬಂದಿ ಬರೀ ಅಂತ ಕೇಳ್ತಾನ ಅರ್ಜುನ. ಅವಾಗ ಕೃಷ್ಣ ಹೇಳ್ತಾನಂತೆ, ವರ ಕೊಟ್ಟಿದ್ದೀನಿ ನಾನು, ಇನ್ನೊಂದು ಅರ್ಧ ಗಂಟೆ 1 ಗಂಟೆಯಲ್ಲಿ ಆ ಒಂದು ಹಸು ಇದ್ದುದು ಕೂಡ ಸತ್ತು ಹೋಗ್ಲಿ ಅಂತ ಹೇಳ್ತಾನಂತೆ ಕೃಷ್ಣ. ಯಾಕೆ ಅಂದ್ರೆ ಹಸುವಿನ ಮೇಲೆ ಅಟ್ಯಾಚ್ಮೆಂಟ್ ಇದೆ. ಆ ಅಟ್ಯಾಚ್ಮೆಂಟ್ ನಿಂದ ಅವಳಿಗೆ ನನ್ನ ನೆನಪಾಗ್ತಾ ಇಲ್ಲ. ಯಾವಾಗ ಹಸುನು ಸತ್ತು ಹೋಗತ್ತೆ, ಅದಕ್ಕೆ ನನ್ನ ನೆನಪಿನಲ್ಲಿ ಅವಳು ಇರ್ಬೇಕು, ನನ್ನ ಸ್ಮರಣೆಯಲ್ಲಿ ಅವಳು ಇದ್ರೆ ಅವಳಿಗೆ ಮುಕ್ತಿ ನಾನು ಕೊಡ್ತೀನಿ, ಇದೇ ಜನ್ಮದಲ್ಲಿ ಅವಳಿಗೆ ಮುಕ್ತಿ ಕೊಡ್ತೀನಿ ಅಂತ ಹೇಳ್ತಾನಂತೆ ಕೃಷ್ಣ. ಅದೇ ಆ ರೀತಿಯಾಗಿ ಇಲ್ಲಿ ಈ ಒಂದು ಭೋಗದಿಂದ ಇರತಕ್ಕಂಥ ಪರೀಕ್ಷಿತನನ್ನ ಒಂದು ಶಾಪವನ್ನ ಕೊಡಿಸಿ, ನೋಡಿ ಅಂತಹ ಭಗವದ್ ಭಕ್ತನಿಗೆ ಶಾಪವನ್ನ ಕೊಡಿಸಿ ಅವನಿಗೆ ಒಂದು ರೀತಿಯಲ್ಲಿ ಮಾರ್ಗದರ್ಶನವನ್ನ ಕೃಷ್ಣ ಮಾಡ್ತಾ ಇದ್ದಾನೆ. 5ನೇ ಶ್ಲೋಕ. ಅತೋ ವಿಹಾಯೇ ಮಮ ಮುಂಚ ಲೋಕಂ ವಿಮರ್ಶಿತಂ ಹೇಯತಯಾ ಪುರಸ್ತಾತ್ ಕೃಷ್ಣಾಂಗ್ರಿ ಸೇವಾ ಮದಿಮನ್ಯಮಾನ ಉಪಾವಿಶತ್ರಾಮಯಮರ್ತ್ಯ ನದ್ಯಾಂ. ಇಲ್ಲಿ ಪರೀಕ್ಷಿತ ಮಹಾರಾಜ ಆತ್ಮ ಸಾಕ್ಷಾತ್ಕಾರದ ಉಳಿದೆಲ್ಲ ಪದ್ಧತಿಗಳನ್ನ ತಿರಸ್ಕಾರ ಮಾಡ್ತಾ ಇದ್ದಾನೆ. ತನ್ನ ಪ್ರಜ್ಞೆಯನ್ನ, ಚಿತ್ತವನ್ನ
ಕೇಂದ್ರೀಕರಿಸ್ತಾ ಇದ್ದಾನೆ ಕೃಷ್ಣನ ಪಾದ ಕಮಲಗಳ ಮೇಲೆ. ಕೃಷ್ಣಾಂಗ್ರಿ ಸೇವಾ ಮದಿಮಧ್ಯಮಾನ, ಕೃಷ್ಣನ ಪಾದ ಕಮಲಗಳಲ್ಲಿ ತನ್ನ ಚಿತ್ತವನ್ನ ಕೇಂದ್ರೀಕರಿಸ್ತಾ ಇದ್ದಾನೆ. ಇದ್ದು ಗಂಗಾ ನದಿಯ ತೀರಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ದೃಢವಾಗಿ ಕುಳಿತುಕೊಳ್ತಾ ಇದ್ದಾನೆ. ಯಾಕಂದ್ರೆ ಕೃಷ್ಣನ ಪ್ರೇಮ ಬೇಕು, ಕೃಷ್ಣನ ದಿವ್ಯ ಪ್ರೇಮ ಸೇವೆ ನಮ್ಮೆಲ್ಲರಿಗೂ ಬೇಕಾಗತ್ತೆ. ಅದಕ್ಕೆ ಇದೊಂದು ಮಹಾ ಸಾಧನೆಯನ್ನ ಮಾಡಬೇಕು. ಯಾಕಂದ್ರೆ ನಮಗೆ ಅವನಿಗೆ 7 ದಿವಸ ಟೈಮ್ ಇದೆ, ನಮಗೆ ಎಷ್ಟು ಟೈಮ್ ಇದೆ ಗೊತ್ತಿಲ್ಲ. ಯಾವುದೇ ಕ್ಷಣದಲ್ಲಿ ನಮ್ಮ ಜೀವ ಹೋಗ್ಬಹುದು. ನೋಡಿ, 241 ಜನ 5 ನಿಮಿಷದಿಂದ ಹತ್ತಿದ್ದಾರೆ ಫ್ಲೈಟ್. 5 ನಿಮಿಷದಿಂದ ಹತ್ತಿದ್ದಾರೆ. 5 ನಿಮಿಷಕ್ಕೆ 241 ಜನ ಇಲ್ಲ, 241 ಜನ ಇಲ್ಲ. 5 ನಿಮಿಷದಲ್ಲಿ ಅವರಿಗೆ ನಾವು ಹೋಗ್ತೀವಿ ಎಂದು ಗೊತ್ತಿತ್ತಾ? ಇಲ್ಲ. ಅಷ್ಟೇ ಅಲ್ಲ, ಯಾವುದೋ ಒಂದು ಹಾಸ್ಟೆಲ್ ನಲ್ಲಿ ಒಂದು 20-25 ಜನ ಊಟ ಮಾಡ್ತಾ ಇದ್ದಾರೆ ಹಾಸ್ಟೆಲ್ ಅಲ್ಲಿ, ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಅಲ್ಲಿ. ಅವ್ರಿಗೆ ಗೊತ್ತಿತ್ತಾ? ಅವ್ರಿಗೂ ಗೊತ್ತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಕಲಿಯುಗದಲ್ಲಿ ನಾವು ಇರುವಾಗ ಇವನಿಗೆ 7 ದಿವಸ ಆದ್ರೂ ಟೈಮ್ ಸಿಕ್ಕಿದೆ. ಸಾಧನೆ ಮಾಡಕ್ಕೆ 7 ನಿಮಿಷ ಸಿಕ್ಕರೂ ಸಾಕು, ಸಾಧನೆಯನ್ನ ಮಾಡಬಹುದು. ಸೊ ಆ ರೀತಿ ಭಾಗವತದಲ್ಲಿ ಸುಮಾರು ಎಕ್ಸಾಂಪಲ್ಸ್ ಗಳು ಬರುತ್ತೆ. ಇವನಿಗೆ 7 ದಿವಸ ಟೈಮ್ ಸಿಕ್ಕಿದೆ, ನಾನು ಮಾಡಬೇಕು ಅನ್ನುವಂಥ ಸಾಧನೆಯನ್ನ ಮಾಡಬೇಕು ಅಂತ ಹೇಳಿ ಗಂಗಾ ನದಿಯ ತೀರಕ್ಕೆ ಹೋಗ್ತಾ ಇದ್ದಾನೆ. 6ನೇ ಶ್ಲೋಕ. ಯಾವ ಇಲಲಶ್ಚಿತುಲಂ ಸೀಮಿ ಮಿಶ್ರ ಕೃಷ್ಣಾಂಗ್ರಿ ರೇಣುವ ಭೆದಿಕಾಂಬು ನೇತ್ರಿ ಪುನಾತಿ ಲೋಕಾನುಭಯತ್ರ ಶೇಷಾನ್ ಕಸ್ತಾಂನ ಸೇವೇತ ಮರಿಷ್ಯಮಾಣ. 6ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ಆ ಗಂಗಾ ನದಿಯ ತೀರಕ್ಕೆ ಬಂದಿದ್ದಾನೆ. ಆ ಗಂಗಾ ನದಿಯನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಗಂಗಾ ನದಿ ಭಗವಂತನ ಪಾದವನ್ನ ತೊಳೆದು, ಪಾದದ ಧೂಳಿಯನ್ನ ತೊಳೆದು ಬರ್ತಾ ಇರತಕ್ಕಂತಹ ನದಿ. ತುಳಸಿ ಪತ್ರಗಳಿಂದ ಮಿಶ್ರಿತವಾದಂತ ಪವಿತ್ರ ಜಲ. ಸೊ ಆ ನೀರು 3 ಲೋಕಗಳಲ್ಲಿ ಹರಿತಾ ಇದೆ. ಅಂಥ ಆ ನದಿಯ ನೀರನ್ನ, ಗಂಗಾ ನದಿಯನ್ನ ಯಾರು ತಲೆ ಮೇಲೆ ತಗೊಂಡಿದ್ದಾರೆ? ಶಿವ ತನ್ನ ತಲೆಯ ಮೇಲೆ ಇಟ್ಟುಕೊಂಡಿದ್ದಾನೆ. ಸೊ ಅದಕ್ಕೆ ಆದ್ದರಿಂದ ಯಾರು ಮರಣ ಹೊಂತಾರೆ, ಸದ್ಯದಲ್ಲಿ ಮರಣ ಹೊಂದವರು ಕೂಡ ಗಂಗಾ ನದಿಯ ಆಶ್ರಯವನ್ನ ಪಡೆಯಬೇಕು ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ 7ನೇ ಶ್ಲೋಕದಲ್ಲಿ ಇಚಿ ವ್ಯವಚ್ಛಿದ್ದನ ಪಾಂಡವೇಯ ಪ್ರಾಯೋಪವೇಶಂ ಪ್ರತಿ ವಿಷ್ಣು ಪದ್ಯಾಂ ದದ್ಯೌ ಮುಕುಂದಾಘ್ರಿ ಮನನ್ಯ ಭಾವೋ ಮುನಿವೃತೋ ಮುಕ್ತ ಸಮಸ್ತ ಸಂಘ. 7ನೇ ಶ್ಲೋಕದಲ್ಲಿ ಪಾಂಡವರ ವಂಶ, ಇದು ಯಾರದು? ಪರೀಕ್ಷಿತ ಮಹಾರಾಜನ ವಂಶ, ಪಾಂಡವ ವಂಶ. ಆ ಯೋಗ್ಯ ವಂಶಜನಾದ ದೊರೆ ಅಂತಿಮವಾಗಿ ನಿರ್ಧರಿಸಿ ಗಂಗಾ ನದಿಯ ತೀರದಲ್ಲಿ ಆಮರಣಾಂತ ಉಪವಾಸವನ್ನ ನಾನು ಮಾಡ್ತೀನಿ ಅಂತ ಹೇಳಿ ನಿರ್ಧಾರ ಮಾಡ್ತಾ ಇದ್ದಾನೆ. ಅದಕ್ಕೆ ಇಂಥ ಒಂದು ಟೈಮ್ ನಲ್ಲಿ ಅವನು ಭಗವಂತನ ಪಾದ ಕಮಲಗಳಲ್ಲಿ ತನ್ನನ್ನ ತಾನು ಸಮರ್ಪಿಸಿಕೊಳ್ತಾ ಇದ್ದಾನೆ. ಎಲ್ಲಾ ವ್ಯಾಮೋಹದಿಂದ ತನ್ನ ರಾಜ್ಯವನ್ನ ಬಿಟ್ಟು, ಎಂಥ ರಾಜ್ಯ, ಇವೆಲ್ಲ ಕಥೆಯನ್ನ ಕೇಳ್ತೀವಿ ನಾವು. ಭರತ ಮಹಾರಾಜ ತನ್ನ ರಾಜ್ಯವನ್ನ ಬಿಟ್ಟು ಹೋದ. ಅಂಬರೀಷ್ ಮಹಾರಾಜನಿಗೆ ಕತೆ ಬರುತ್ತೆ 9ನೇ ಸ್ಕಂದದಲ್ಲಿ. ಅಂಬರೀಷ್ ಮಹಾರಾಜನಿಗೆ ಎಳ್ಳಷ್ಟು ಕೂಡ ಎಂಥ ದೊಡ್ಡ ಸಾಮ್ರಾಜ್ಯವನ್ನ ಬಿಟ್ಟು ಹೋಗ್ತಾನೆ. ಅವನಿಗೆ ಸಾಮ್ರಾಜ್ಯದ ಬಗ್ಗೆ ಒಂದು ಚೂರು ಕೂಡ, ಕಿಂಚಿತ್ತೂ ಕೂಡ ಅಟ್ಯಾಚ್ಮೆಂಟ್ ಇರಲಿಲ್ಲ. ಪರೀಕ್ಷಿತ ಮಹಾರಾಜ ಕೂಡ ಎಲ್ಲಾ ಐಹಿಕ ಸಂಬಂಧಗಳಿಂದ ಮುಕ್ತನಾಗಿ ಭಗವಂತನ ಪಾದ ಕಮಲಗಳಲ್ಲಿ ಆಶ್ರಯವನ್ನ ಪಡಿತಾ ಇದ್ದಾನೆ. ಸೊ ಮುಂದೆ 8ನೆಯ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಪರೀಕ್ಷಿತ ಮಹಾರಾಜ ಇಲ್ಲಿ ಬಂದಿದ್ದಾನೆ. ತನ್ನ ಎಲ್ಲ ಶಿಷ್ಯರೊಂದಿಗೆ ಋಷಿಮುನಿಗಳು ಅಲ್ಲಿ ಬರ್ತಾ ಇದ್ದಾರೆ ನೋಡಿ. ತೀರ್ಥಯಾತ್ರೆಗೆ ಹೋಗ್ತಾ ಇದ್ದೇವೆ ಅಂತ ಹೇಳಿ ಆ ತೀರ್ಥಯಾತ್ರೆಗೆ ಹೋಗುವ ನೆಪ ಮಾಡಿಕೊಂಡು ಎಲ್ಲಾ ಋಷಿಗಳು ಕೂಡ ಅಲ್ಲಿ ಬರ್ತಾ ಇದ್ದಾರೆ. ದೇವತೆಗಳು ಬರ್ತಾ ಇದ್ದಾರೆ. ಸೊ ಎಲ್ಲಾ ಚಿಂತಕರು ಬರ್ತಾ ಇದ್ದಾರೆ. ಅವರ ಶಿಷ್ಯರೊಂದಿಗೆ ಆ ಗಂಗಾ ನದಿಯ ತೀರಕ್ಕೆ ಬರ್ತಾ ಇದ್ದಾರೆ. ಸೊ 8ನೆಯ ಶ್ಲೋಕದಲ್ಲಿ ತತ್ರೋಪಜಗ್ನುರ್ಭುವನಂ ಪುನಾನಾ ಮಹಾನುಭಾವ ಮುನಯಂ ಸಶಿಷ್ಯ ಪ್ರಾಯೇಣ ತೀರ್ಥಾಭಿಗಮಾಪದೇಶೈ ಸ್ವಯಂ ಹಿ ತೀರ್ಥ ಪುನಂತಿ ಸಂತಹ. ಎಲ್ಲಾ ಮಹಾನುಭಾವರು, ಜಿಜ್ಞಾಸುಗಳು, ತಮ್ಮ ಶಿಷ್ಯರು, ಯಾರು ಕೇವಲ ತಮ್ಮ ಸಾನ್ನಿಧ್ಯದಿಂದ ಎಲ್ಲ ತೀರ್ಥ ಕ್ಷೇತ್ರಗಳನ್ನ ಪವನ ಮಾಡ್ತಕ್ಕಂಥವ್ರು, ಪರಮ ಪಾವನ ಮಾಡ್ತಕ್ಕಂಥವ್ರು ಅಂತವ್ರು ಎಲ್ಲರೂ ಕೂಡ ತೀರ್ಥಯಾತ್ರೆಯ ನೆಪ ಮಾಡಿಕೊಂಡು ಅಲ್ಲಿ ಬಂದಿದ್ದಾರೆ ಆ ಒಂದು ಗಂಗಾ ನದಿಯ ತೀರಕ್ಕೆ. ಯಾಕಂದ್ರೆ ಇವನು ಮಹಾಭಕ್ತ. ಅವ್ರಿಗೆಲ್ಲರಿಗೂ ಗೊತ್ತಾಗಿದೆ ಇವನಿಗೆ ಶೃಂಗಿಯಿಂದ 7 ದಿವಸದಲ್ಲಿ ಶಾಪ ಬಂದಿದೆ ಅಂತ ಹೇಳಿ. ಈ ಮಹಾಭಕ್ತನ ಪ್ರಯಾಣ ವೈಕುಂಠಕ್ಕೆ, ಗೋಲೋಕ ವೃಂದಾವನಕ್ಕೆ ಅಂತ ಅವ್ರಿಗೆ ಗೊತ್ತಿದ್ದಕ್ಕೋಸ್ಕರ ಅವನ ಜೊತೆ ಇದ್ದು ಯಾವ ರೀತಿಯಾಗಿ ಅವನು ಪ್ರಯಾಣ ಮಾಡ್ತಾನೆ ಅನ್ನೋದನ್ನ ನೋಡೋದಕ್ಕೋಸ್ಕರ ಅವರಲ್ಲಿ ಬಂದಿದ್ದಾರೆ.
ಸೊ ಮುಂದೆ ಅವ್ರು ಹೇಳ್ತಾರೆ ಯಾರ್ಯಾರು ಬಂದಿದ್ರು ಅನ್ನೋದು ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ. ಅತ್ರಿರ್ವಶಿಷ್ಟ ಚವಶ್ಚವನಂ ಶದ್ವ ಶರದ್ವ ನರಿಷ್ಟನಿ ಅರಿಷ್ಟನೇಮಿರ್ಭವ ಗುರುಂಗಿಶ್ರಾಶ್ಚ ಪರಾಶರೋಘಾದಿಸುತೋತ ರಾಮ ಉತಸ್ತ ಇಂದ್ರ ಪ್ರಮಥೇದ್ವ್ಯಪಾಹೋ. ಯಾರ್ಯಾರು ಬಂದಿದ್ರು? ಮೇಧಾತಿಥಿರ್ದೇವಲ ಅಶ್ವಿರೇಣೋ ಭಾರದ್ವಜೋ ಗೌತಮ ಪಿಪ್ಪಲಾದ ಮೈತ್ರೇಯ ಔರ್ವ ಕವಶ ಕುಂಭಯೋನಿ ದ್ವೈಪಾಯನೋ ಭಗವನ್ ನಾರದಶ್ಚ. ನಾರದ ಮುನಿಗಳು ಬಂದಿದ್ದಾರೆ, ವ್ಯಾಸರು ಬಂದಿದ್ದಾರೆ, ಪರಶುರಾಮರು ಬಂದಿದ್ದಾರೆ, ಅತ್ರಿ ಋಷಿಗಳು ಬಂದಿದ್ದಾರೆ, ವಶಿಷ್ಠ ಋಷಿಗಳು ಬಂದಿದ್ದಾರೆ, ಅರಿಷ್ಟನೇಮಿ ಬಂದಿದ್ದಾರೆ, ಪರಾಶರರು ಬಂದಿದ್ದಾರೆ. ಎಷ್ಟು ಋಷಿಗಳು ಬಂದಿದ್ದಾರೆ. ಉತಥ್ಯ, ಇಂದ್ರಪ್ರಮದ, ಇಂದ್ರವಾಹು, ಮೇಧಾತಿಥಿ, ದೇವಲ, ಇವರೆಲ್ಲ ಋಷಿಗಳು ಅಲ್ಲಿ ಬಂದಿದ್ದಾರೆ. ಇವ್ರು ಯಾರ್ಯಾರು ಋಷಿಗಳು ಅನ್ನೋದನ್ನ ನಾವು ಓದ್ತಾ ಇದೀವಿ. ಎಷ್ಟೋ ಈ ಗೋತ್ರ ಯಾವುದು ಅಂತ ಕೇಳಿದ್ರೆ ಹೇಳ್ತಾರೆ ಗೋತ್ರದಲ್ಲಿ ಎಲ್ಲಾ ಋಷಿಗಳ ಹೆಸರುಗಳತ್ತೆ. ಭಾರದ್ವಾಜ, ವಶಿಷ್ಠ, ಗೌತಮ, ಕಶ್ಯಪ, ಎಷ್ಟೋ ಜನರ ಋಷಿಗಳ ಹೆಸರು ಬರುತ್ತೆ, ಅಂಗೀರಸ. ಸೊ ಈ ರೀತಿಯಾಗಿ ಎಲ್ಲಾ ಋಷಿಗಳು ಅಲ್ಲಿ ಸೇರಿದ್ದಾರೆ. ಅಲ್ಲಿ ಮುಂದಿನ ಶ್ಲೋಕದಲ್ಲಿ ಅವನು ಹೇಳ್ತಾ ಇದೆ, ಅನ್ನೇಚ ದೇವರ್ಷಿ ಬ್ರಹ್ಮರ್ಷಿ ವರ್ಯ ರಾಜರ್ಷಿ ವರ್ಯ ಅರುಣಾದಯಶ್ಚ ನಾನಾರ್ಷ ಏವ ಪ್ರವರಾನ್ ಸಮೇತ ನಭ್ಯಶ್ಚ ರಾಜ ಶಿರಸಾ ವವಂದೇ. ಅಲ್ಲಿ ಹೇಳ್ತಾರೆ ಎಲ್ಲಾ ಋಷಿಗಳು, ದೊರೆಗಳು ಬಂದಿದ್ದಾರೆ, ಎಲ್ಲಾ ರಾಜರು ಬಂದಿದ್ದಾರೆ. ಯಾಕಂದ್ರೆ ಇವ್ ಚಕ್ರವರ್ತಿ ಇದ್ದಾಗ ಎಲ್ಲಾ ರಾಜರನ್ನ ಸೋಲಿಸಿ ಚಕ್ರವರ್ತಿ ಆಗಿರ್ತಾರೆ. ಎಲ್ಲಾ ದೊರೆಗಳು ಬಂದಿದ್ದಾರೆ. ಅರುಣಾದಯ ಅಂತ ಹೇಳಿ ಋಷಿಗಳ ವಂಶಜರಾದ ಅರುಣಾದಯ, ವಿಶೇಷ ಕ್ಷತ್ರಿಯರು ಬಂದಿದ್ದಾರೆ. ಎಲ್ಲರೂ ಬಂದಿದ್ದಾರೆ ಅಲ್ಲಿ ಪರೀಕ್ಷಿತ ಚಕ್ರವರ್ತಿಯನ್ನ ಭೇಟಿ ಮಾಡ್ಲಿಕ್ಕೆ. ಅವರೆಲ್ಲರನ್ನು ಶಿರಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ ಅವ್ರಿಗೆ ನಮಸ್ಕಾರವನ್ನ ಮಾಡ್ತಾ ಇದ್ದಾನೆ ಪರೀಕ್ಷಿತ ಮಹಾರಾಜ. ಮುಂದೆ 12ನೇ ಶ್ಲೋಕದಲ್ಲಿ ಸುಕೋಪವಿಷ್ಟೇಶ್ವತತೇಷು ಭೂಯಃ ಕೃತ ಪ್ರಣಾಮ ಸ್ವಚಕೀರ್ಷಿತಂ ಯತ್ ವಿಜ್ಞಾಪಯಾಮಾಸ ವಿವಿಕ್ತ ಚೇತ ಉಪಸ್ಥಿತೋಗ್ರೇಭಿಗೃಹೀತ ಪಾಣಿಃ. ಎಲ್ಲಾ ಋಷಿಗಳು ಕೂತ್ಕೊಳ್ತಾ ಇದ್ದಾರೆ, ಸುಖಾಸೀನರಾಗ್ತಾ ಇದ್ದಾರೆ. ಮಹಾರಾಜ ಅವ್ರ ಮುಂದೆ ಕೈ ಮುಗಿದು ನಿಂತ್ಕೊಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಅವನು ಹೇಳ್ತಾ ಇದ್ದಾನೆ ನನಗೆ ಈ ತರ ಆಗಿದೆ. ಅವ್ರಿಗೆ ಗೊತ್ತಿದೆ ಆಮರಣ ಅಂತ ಉಪವಾಸವನ್ನ ನಾನು ತಗೊಳ್ತಾ ಇದ್ದೇನೆ ಎನ್ನುವಂತ ನಿರ್ಧಾರವನ್ನ ಆ ಋಷಿಗಳಿಗೆ ತಿಳಿಸ್ತಾ ಇದ್ದಾನೆ. ಎಂಥ ವಿನೀತ ಭಾವದಿಂದ. ಅಂದ್ರೆ ನಾವು ಯಾವ ರೀತಿಯಾಗಿ ಈ ಸಂತರು, ಋಷಿಗಳು, ಭಕ್ತರು ಬಂದಾಗ ಯಾವ ರೀತಿಯಾಗಿ ನಾವು ನಡ್ಕೋಬೇಕು ಅನ್ನೋದನ್ನು ಕೂಡ ರಾಜ ನಮಗೆ ಕಲಿಸ್ಕೊಡ್ತಾ ಇದ್ದಾನೆ ಪರೀಕ್ಷಿತ ಮಹಾರಾಜ. ಇಲ್ಲಿ ಮುಂದೆ ಮಾತಾಡ್ತಾ ಇದ್ದಾನೆ ಅವನು. ರಾಜ ಉವಾಚ ಅಹೋ ವಯಂ ಧನ್ಯತಮಾನ್ ನೃಪಾಣಾಂ ಮಹತ್ತಮಾನುಗ್ರಹಣೀಯ ಶೀಲಃ ರಾಜ್ಞಾಂ ಕುಲಂ ಬ್ರಾಹ್ಮಣ ಪಾದ ಶೌಚಾತ್ ಧೂರಾದ್ವಿಸೃಷ್ಟಂ ವ್ರತಗೃಹ್ಯ ಕರ್ಮ. ಸೊ ಅಲ್ಲಿ ಮಹಾರಾಜ, ಪರೀಕ್ಷಿತ ಮಹಾರಾಜ ಹೇಳ್ತಾ ಇದ್ದಾನೆ, ನಿಮ್ಮ ಅನುಗ್ರಹ ಪಡಿಲಿಕ್ಕೆ ನಾವು ಎಷ್ಟು ಧನ್ಯರು. ಎಷ್ಟೋ ರಾಜರಿಗೆ ಇಷ್ಟೆಲ್ಲಾ ಋಷಿಗಳು ಬಂದು ಒಂದೇ ಸ್ಥಳದಲ್ಲಿ ಬಂದು ಆಶೀರ್ವಾದ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ರಾಜರಿಂದ ಭಕ್ತರು ದೂರ ಇರ್ತಾರೆ, ಋಷಿಗಳು ದೂರ ಇರ್ತಾರೆ. ಯಾಕಂದ್ರೆ ರಾಜರಾದವರು ಈ ಭೌತಿಕ ವಿಷಯಗಳಲ್ಲಿ ಮಿಂದಿರ್ತಾರೆ. ಭೌತಿಕ ವಿಷಯಗಳಲ್ಲಿ ಯಾರು ಮಿಂದಿರ್ತಾರೆ ಅವರನ್ನ ಭಕ್ತರಾದವರು ಭೇಟಿ ಆಗಲ್ಲ. ಯಾಕಂದ್ರೆ ರಾಜಕೀಯದವ್ರನ್ನ ಭೇಟಿ ಆಗಲ್ಲ. ನೋಡಿ, ಎಷ್ಟೋ ಗುರುಗಳು ನೋಡ್ತೀರಾ ನೀವು, ರಾಜಕೀಯದವ್ರನ್ನ ಭೇಟಿ ಆಗಲ್ಲ. ಯಾಕಂದ್ರೆ ರಾಜಕೀಯದವರಲ್ಲಿ ವಿಷಯಗಳಿರುತ್ತೆ, ಭೌತಿಕ ವಿಷಯಗಳು, ಲೌಕಿಕ ವಿಷಯಗಳಿರುತ್ತೆ. ಅದಕ್ಕೆ ಯಾರು ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಇಚ್ಛೆ ಇದೆ ಅವರು ರಾಜ ಪರಂಪರೆಗೆ ಸೇರಿದಂಥವ್ರನ್ನು ನಾವು ಎಕ್ಸಾಂಪಲ್ ನೋಡ್ಬೋದು. ಚೈತನ್ಯ ಮಹಾಪ್ರಭುಗಳನ್ನ ಪ್ರತಾಪರುದ್ರ ಭೇಟಿಯಾಗ್ಬೇಕು ಅಂತ ಹೇಳಿ ಎಷ್ಟು ಕಷ್ಟಪಟ್ರು. ಯಾಕಂದ್ರೆ ಪ್ರತಾಪರುದ್ರ ಭಕ್ತ ಇದ್ದ, ರಾಜನಾದ್ರೂ ಕೂಡ ಭಕ್ತ ಇದ್ದ. ಅವನಿಗೆ ಒಮ್ಮೆ ದರ್ಶನ ಕೊಡು ಅಂತ ಹೇಳಿ ಕೇಳ್ತಾರೆ, ಅದ್ರ ದರ್ಶನ ಕೊಡಲ್ಲ ಅವರು. ಚೈತನ್ಯ ಮಹಾಪ್ರಭುಗಳು ಕೂಡ ಕೊಡಲ್ಲ. ಯಾಕಂದ್ರೆ ಅವರು ಈ ವಾಸನ, ಶ್ರೀಮಂತ ವಾಸನ ವಿಷಯ, ಭೌತಿಕ ವಿಷಯಗಳಲ್ಲಿ, ಯಾಕಂದ್ರೆ ಅವ್ರು ಮಾಡೋ ಕೆಲಸನೇ ಅದೇ. ರಾಜಕೀಯ ಅಂತಂದ್ರೆ ಅವ್ರ ಜನರ ಜೊತೆ ರಾಜಕೀಯವನ್ನ ಮಾಡಬೇಕು. ಅದಕ್ಕೆ ಅವ್ರ ಜೊತೆ ಅವರು ಅಸೋಸಿಯೇಷನ್ ಮಾಡಲ್ಲ, ಸಂಘವನ್ನ ಮಾಡಲ್ಲ. ಸೊ ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ 14ನೇ ಶ್ಲೋಕದಲ್ಲಿ ತಸ್ಸೈವ ಮೇಘಶ್ಪರಾವಶೇಷೋ ವ್ಯಾಸಕ್ತ ಚಿತ್ತಸ್ಯ ಗೃಹೇಶ್ವ ಭಿಕ್ಷಂ ನಿರ್ವೇದ ಮೂಲೋ ದ್ವಿಜಶಾಪರೂಪೋ ಯತ್ರ ಪ್ರಸಕ್ತೋ ಭಯಮಾಶು ದತ್ತೆ. ಐಹಿಕ ಮತ್ತು
ಪಾರಮಾರ್ಥಿಕ ಲೋಕಗಳೆರಡೂ ಇದೆ. ಅಂಥ ನಿಯಂತ್ರಣ ಮಾಡ್ತಕ್ಕಂಥ ಎಲ್ಲ ಲೋಕಗಳನ್ನ ನಿಯಂತ್ರಣ ಮಾಡ್ತಕ್ಕಂಥ ಪರಮ ಪುರುಷ ನನಗೆ ಈ ಬ್ರಾಹ್ಮಣನ ರೂಪದಲ್ಲಿ ಬಂದು ಶಾಪವನ್ನ ಕೊಟ್ಟಂಗೆ ಕಾಣಿಸ್ತಾ ಇದೆ ನನಗೆ. ನನ್ನ ಮೇಲೆ ಅನುಗ್ರಹ ಮಾಡಿದಾನೆ ಅಂತ ಹೇಳ್ತಾನೆ ಪರೀಕ್ಷಿತ. ನೋಡಿ, ಇಂಥ ಶಾಪವನ್ನ ಕೊಟ್ಟು, ಯಾರಾದ್ರೂ ಶಾಪವನ್ನ ಕೊಟ್ಟು, ಶಾಪ ಅಂದ್ರೆ ಅನುಗ್ರಹ ಅಂತ ತಿಳ್ಕೊಳ್ತಾರ ಯಾರಾದ್ರೂ? ಇಲ್ಲಿ ಪರೀಕ್ಷಿತ ತಿಳ್ಕೊಳ್ತಾ ಇದ್ದಾನೆ. ಯಾಕಂದ್ರೆ ನಾನು ವಿಷಯಗಳಿಗೆ, ಭೌತಿಕ ವಿಷಯಗಳಿಗೆ ಅಂಡ್ಕೊಂಡಿದ್ದೇನೋ ಏನೋ ಗೊತ್ತಿಲ್ಲ, ನನ್ನ ಅದರಿಂದ ಬಿಡಿಸ್ಲಿಕ್ಕೆ ನನಗೆ ಅನುಗ್ರಹ ಮಾಡಿದಾನೆ. ಸಂಸಾರ ಜೀವನಕ್ಕೆ ಅಂಟ್ಕೊಂಡಿದ್ದೆ ನಾನು, ಅದಕ್ಕೆ ಈ ಲೋಕವನ್ನ ಭಯದಿಂದ ಬಿಡಬೇಕಾದ ರೀತಿಯಲ್ಲಿ ನನಗೆ ಅವನು ಪ್ರತ್ಯಕ್ಷನಾಗಿದ್ದಾನೆ ಎನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಮುಂದಿನ ಶ್ಲೋಕದಲ್ಲಿ. ಯಾಕಂದ್ರೆ ನಾನು ಸ್ವಲ್ಪ ಫಾಸ್ಟ್ ಹೋಗ್ಬೇಕು, ನನಗೆ 1 hour ಟೈಮ್ ಕೊಟ್ಟಿದ್ದಾರೆ. 1 hour ನಲ್ಲಿ ಎಷ್ಟಾಗತ್ತೆ ಅಷ್ಟು ನಾನು ಪ್ರಯತ್ನ ಮಾಡಿ ಸುಖದೇವ ಗೋಸ್ವಾಮಿ ಅವರ ಆಗಮನ ಆಗ್ಬೇಕು ಇಲ್ಲಿ. ತುಂಬಾ ವಿಶೇಷ ಸುಖದೇವ ಗೋಸ್ವಾಮಿ ಅವರ ಆಗಮನವನ್ನ ನಾವು ಕೂಡ ನಿರೀಕ್ಷಿಸ್ತಾ ಇದ್ದೀವಿ ಈ ಒಂದು ಅಸೆಂಬ್ಲಿಯಲ್ಲಿ. ಎಲ್ಲರೂ ಕೂಡ ನಾವು ಸುಖದೇವ ಗೋಸ್ವಾಮಿ ಅವರ ಆಗಮನ ಯಾವಾಗ ಆಗತ್ತೆ, ಎಲ್ಲಾ ಋಷಿಮನಿಗಳು ಕೂಡಿದ್ದಾರೆ, ಅಲ್ಲಿ ಶಕ್ತಿ ಆವೇಶ ಅವತಾರಗಳು ಕೂಡ, ಪರಶುರಾಮ ಕೂಡ ಇದ್ದಾರೆ ಅಸೆಂಬ್ಲಿಯಲ್ಲಿ. ಪರಶುರಾಮ ದೇವರಿದ್ದಾರೆ. ಇಂಥವ್ರೆಲ್ಲರೂ ಇದ್ದಾಗ, ವಿಶ್ವಾಮಿತ್ರ, ಎಂತೆಂತ ರಾಜರ್ಷಿ ಮಹರ್ಷಿಗಳು ಕೂಡ ಅಲ್ಲಿ ಅಸೆಂಬ್ಲಿ ಇದ್ದಾಗ ದೇವತೆಗಳು ಕೂಡ ಮೇಲಿಂದ ಪುಷ್ಪವನ್ನ ಸುರಿಸ್ತಾ ಇದ್ದಾರೆ. ಅದು ಬರುತ್ತೆ ಇಲ್ಲಿ. ತಮ್ಮೋಪಯಾತಂ ಪ್ರತಿಯಂತು ವಿಪ್ರ ಗಂಗಾಚ ದೇವಿ ದೃಢಚಿತ್ತಮೀಶೆ ದ್ವಿಜೋಪಶಷ್ಟ ಕುಹಸ್ತಕ್ಷಕೋವ ತಶತ್ವಲಂ ಗಾಯತ ವಿಷ್ಣುಗಾತಃ. ಇಲ್ಲಿ ಹೇಳ್ತಾ ಇದ್ದಾರೆ, ಬ್ರಾಹ್ಮಣರೇ, ಅವನು ಮಾತಾಡ್ತಾ ಇದ್ದಾನೆ, ನನ್ನನ್ನ ಸಂಪೂರ್ಣ ಶರಣಾಗತ ಆತ್ಮ ಅಂತ ಹೇಳಿ ನೀವು ಸ್ವೀಕಾರ ಮಾಡ್ರಿ. ಸೊ ಅದೇ ರೀತಿಯಾಗಿ ಗಂಗೆ ಕೂಡ ನನ್ನನ್ನ ಅದೇ ರೀತಿಯಾಗಿ ಸ್ವೀಕಾರ ಮಾಡ್ಲಿ. ಭಗವಂತನ ಪಾದ ಕಮಲಗಳನ್ನ ನಾನು ಆಶ್ರಯ ಪಡೆದಿದ್ದೇನೆ. ಅದಕ್ಕೆ ಯಾವ ಸರ್ಪ ಬಂದ್ರೂ ಚಿಂತೆ ಇಲ್ಲ. ಯಾಕಂದ್ರೆ ನೀವು ಎಲ್ಲರೂ ಕೂಡ ಭಗವಂತನ ನಾಮಸ್ಮರಣೆಯನ್ನ ಮಾಡುವಾಗ ಆ ತಕ್ಷಕ ಅನ್ನುವಂಥ ಆ ಸರ್ಪ ಬಂದು ನನಗೆ ಕಚ್ಚಿದ್ರು ಏನ್ ಚಿಂತೆ ಇಲ್ಲ, ಇವಾಗ ನನಗೆ ಭಯ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಅವನು. ನೀವೆಲ್ಲರೂ ಬಂದಿದ್ದೀರಾ, ನೀವು ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ಇದ್ದೀರಾ, ಆ ನಾಮಸ್ಮರಣೆಯನ್ನ ಮಾಡುವಾಗ ನನಗೆ ಈಗ ಬಂದು ಕಚ್ಚಿ ಬಿಡ್ಲಿ, ನಾನ್ ನಾಮಸ್ಮರಣೆಯನ್ನ ಕೇಳ್ತಾ ಕೇಳ್ತಾ ನಾನು ಹೋಗ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ನೋಡಿ ಎಂಥ ಮಹಾನುಭಾವ ಪರೀಕ್ಷಿತ. 16ನೇ ಶ್ಲೋಕದಲ್ಲಿ ಪುನಶ್ಚ ಭೂಯಾದ್ ಭಗವಂತನಂತೆ ರತಿ ಪ್ರಸಂಗಶ್ಚ ತದಾಶ್ರಯೇತು ಮಹತ್ಸು ಯಾಮುಪಯಾಮಿ ಸೃಷ್ಟಿಂ ಮೈತ್ರಸ್ತು ಸರ್ವತ್ರ ನಮೋ ದ್ವಿಜೇಭ್ಯ. ಸೊ ಅವನು ಹೇಳ್ತಾ ಇದ್ದಾರೆ, ಬ್ರಾಹ್ಮಣರಾದ ನಿಮಗೆಲ್ಲ ಮತ್ತೊಮ್ಮೆ ನಮಸ್ಕರಿಸಿ ನಾನು ಕೇಳ್ತಾ ಇದ್ದೇನೆ, ಅಕಸ್ಮಾತ್ ಆಗಿ ನಾನು ಏನಾದ್ರೂ ಈ ಲೋಕದಲ್ಲಿ ವಾಪಸ್ ಹುಟ್ಟಿದೆ ಅಂತಂದ್ರೆ ನಾವು ಅದೇ ಕೇಳ್ಬೇಕು. ಯಾಕಂದ್ರೆ ನಾವು ಏನಾದ್ರೂ ಸ್ವಲ್ಪ ಭಗವಂತನ ಸೇವೆಯನ್ನ ಮಾಡಿದ್ರೆ, ಈಗ ನಾವು ಒಂದ್ 10 ಲಕ್ಷ ರೂಪಾಯಿ ಬ್ಯಾಂಕ್ ನಲ್ಲಿ ಇಟ್ಟು ಹೋಗ್ತೀವಿ, ಸತ್ತೋದ್ವಿ ಅಂತ ತಿಳ್ಕೊಳ್ಳಿ. ಮುಂದಿನ ಜನ್ಮದಲ್ಲಿ ಬಂದು ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗಿ, ನಾ ಲಾಸ್ಟ್ ಜನ್ಮದಲ್ಲಿ 10 ಲಕ್ಷ ಇಟ್ಟಿದ್ದೆ, ನಾನು ಚೆಕ್ ಬರಿತಾ ಇದ್ದೇನೆ ಅಂತಂದ್ರೆ ಅವನು ನಿಮ್ಯಾನ್ಸಿಗೆ ಕಳಿಸ್ಕೊಡ್ತಾನೆ ನಮ್ಮನ್ನ, ಅಲ್ವಾ? ಆದ್ರೆ ನಾವು ಏನಾದ್ರೂ ಆಧ್ಯಾತ್ಮಿಕವಾಗಿ ನಾವು ಸ್ವಲ್ಪನ್ನ ಮಾಡಿದ್ರೆ ಈ ಜನ್ಮದಲ್ಲಿ, ಮುಂದಿನ ಜನ್ಮದಲ್ಲಿ ನಮಗೆ ಒಳ್ಳೆಯ ಜನ್ಮ ಸಿಗತ್ತೆ ಅಂತ ಹೇಳಿ ಭಗವಂತ ವಚನವನ್ನ ಕೊಡ್ತಾ ಇದ್ದಾನೆ. ಭಗವದ್ಗೀತೆಯಲ್ಲಿ ನೇಹಾ ವಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅನ್ನುವಂಥ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ಈ ಒಂದು ಜನ್ಮದಲ್ಲಿ ಸ್ವಲ್ಪ ಆದ್ರೂ ನೀನು ಮಾಡಿದ್ರೆ, ಸ್ವಲ್ಪವಾದ್ರೂ ಭಕ್ತಿ ಸೇವೆಯನ್ನ ನೀನು ಮಾಡಿದ್ರೆ, ಸ್ವಲ್ಪವಾದ್ರೂ ನಾಮಸ್ಮರಣೆಯನ್ನ ನೀನು ಮಾಡಿದ್ರೆ, ಈ ಜನ್ಮದಲ್ಲಿ ನಿನಗೆ ಒಳ್ಳೆಯ ಜನ್ಮವನ್ನ ಕೊಡ್ತೀನಿ, ಭಕ್ತರ ಮನೆಯಲ್ಲಿ ನಿನ್ನ ಹುಟ್ಟಿಸ್ತೀನಿ. ಈಗ ನಾವು 20% ಮಾಡಿದ್ರೆ 21% ಇಂದ ನೀವು ಮಾಡ್ರಿ ಮುಂದಿನ ಜನ್ಮದಲ್ಲಿ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ನಾವು ಅಜಮಿಲನ ಕಥೆ ಕೇಳಿದಾಗ ಅಜಮಿಲನ ಕಥೆಯಲ್ಲಿ ಗೊತ್ತಾಗತ್ತೆ, ಇದೇ ಜನ್ಮದಲ್ಲಿ ಅವನಿಗೆ ಅವಕಾಶ ಮಾಡಿಕೊಟ್ಟ ಭಗವಂತ. ಯಾವಾಗ ಅವನು ನಾರಾಯಣ ಅಂತ ಹೆಸರಿಟ್ಟ, ಅಜಮಿಲನ ಕಡೆ ಮಗನಿಗೆ, 8ನೆಯ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟ. ಅವನಿಗೆ ಅಂತ್ಯಕಾಲ ಬಂದಿತ್ತು, ನಾರಾಯಣನ ತನ್ನ ಮಗನ ಕರಿಬೇಕಾಗಿತ್ತು, ನಾರಾಯಣ ಅಂತ ಕರೆದ. ನಾರಾಯಣ ದೂತರು ಬಂದರು, ಈ ಕಡೆ ಯಮದೂತರು ಕೂಡ ಬಂದಿದ್ದಾರೆ. ಯಾಕಂದ್ರೆ ಅಷ್ಟು ಪಾಪವನ್ನ ಮಾಡಿದ್ದ ಅವನು, ಮಿಡಲ್ ಏಜ್ ನಲ್ಲಿ ಪಾಪವನ್ನ ಮಾಡಿದ್ದ, ವೇಶ್ಯರ್ಯ ಸಂಘವನ್ನ ಮಾಡಿದ್ದ. ಆವಾಗ ನಾರಾಯಣ ದೂತರಿಗೆ ಯಮದೂತರಿಗೆ ತುಂಬಾ ಒಳ್ಳೆಯ ಒಂದು ನಡೆಯುತ್ತೆ, ಅಲ್ಲಿ ಸಂಭಾಷಣೆ ನಡೆಯುತ್ತೆ.
ಇವನು ನಮ್ಮವನು ಅಂತ ಅವರು, ಇವ್ ನಮ್ಮವನು ಅಂತ ಇವರು. ಆದ್ರೆ ಕಡೆಗೆ ನಾರಾಯಣ ಅವನಿಗೆ ಅವಕಾಶ ಮಾಡಿಕೊಟ್ಟು ಹರಿದ್ವಾರದಲ್ಲಿ ಅವನು ತನ್ನ ಭಕ್ತಿ ಸೇವೆಯನ್ನ ಕಂಪ್ಲೀಟ್ ಮಾಡಿ ವೈಕುಂಠ ಲೋಕಕ್ಕೆ ಪ್ರಯಾಣ ಮಾಡ್ತಾನೆ. ನಮ್ಮೆಲ್ಲರಿಗೂ ಕೂಡ ಅದೇ ಧ್ಯೇಯ ಇರಬೇಕು, ಗುರಿ ಇರಬೇಕು. ನಮ್ಮ ಈ ಜೀವನ ಸಾಕು. ಈ ಒಂದು ಭೌತಿಕ ಶರೀರದಲ್ಲಿ ಬಂದಿದ್ದೇವೆ ಅಂದ್ರೆ ಮಾನವ ಜನ್ಮ ಬಹು ದೊಡ್ಡದು ಅಂತ ಹೇಳಿದ್ದಾರೆ. ಯಾಕೆ ದೊಡ್ಡದು? ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂತ ಹೇಳ್ತಾರೆ ದಾಸರು. ಯಾಕೆ ದೊಡ್ಡದು ಅಂತಂದ್ರೆ ಮಾನವ ಜನ್ಮದಲ್ಲಿ ನಮಗೆ ಬುದ್ಧಿ ಇದೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ತಿಳ್ಕೊಳ್ಳುವಂತ ಶಕ್ತಿ ಇದೆ. ಅದಕ್ಕೆ ಮಾನವ ಜನ್ಮದಲ್ಲಿ ಮನುಷ್ಯ ಸಾಧನೆಯನ್ನ ಮಾಡಬಹುದು, ಮಾನವ ಜನ್ಮದಲ್ಲಿ ಸಾಧನೆಯನ್ನ ಮಾಡಬಹುದು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನನ್ನನ್ನ ಕಚ್ಚಲಿ ತೊಂದರೆ ಇಲ್ಲ, ಆದ್ರೆ ಇಲ್ಲಿ ನಾನು ಅಕಸ್ಮಾತ್ ಆಗಿ ಹುಟ್ಟಿದ್ರೆ, ಇನ್ನೊಮ್ಮೆ ಹುಟ್ಟಿದ್ರೆ ಈ ಜಗತ್ತಿನಲ್ಲಿ ಭಗವಂತನೊಂದಿಗೆ ನನಗೆ ಸಂಪೂರ್ಣವಾಗಿ ಅನುರಕ್ತ ಇರಲಿ, ಪ್ರೀತಿ ಇರಲಿ ಭಗವಂತನ ಮೇಲೆ. ನಂಬರ್ 1 3 ಕೆಲಸಗಳನ್ನ ಹೇಳ್ತಾನೆ. ಭಗವಂತನ ಮೇಲೆ ಸಂಪೂರ್ಣವಾಗಿ ನನಗೆ ಪ್ರೀತಿ ಇರಲಿ. ಅಕಸ್ಮಾತ್ ಆಗಿ ಜನ್ಮ ಎತ್ತಿದ್ರೆ ನೋಡಿ, ಭಗವಂತನ ಮೇಲೆ ಪ್ರೀತಿ ಇರೋದು ಕಡಿಮೆ. ಯಾಕಂದ್ರೆ ಜಗನ್ನಾಥ ರಥಯಾತ್ರೆ ಹೋಗುವಾಗ ಎಷ್ಟೋ ಜನ ಕೈ ಹಿಂಗ್ ಕಟ್ಕೊಂಡು ನಿಂತಿದ್ರು, ನಮಸ್ಕಾರ ಕೂಡ ಮಾಡ್ಲಿಲ್ಲ ಭಗವಂತನಿಗೆ. ಭಗವಂತ ನೀನು ನಮ್ ಟೆಂಪಲ್ಗೆ ಬರಲ್ಲಲ್ವಾ, ನನ್ನ ದರ್ಶನಕ್ಕೆ ಬರಲ್ಲಲ್ವಾ, ನಾನೇ ಬೀದಿಗೆ ಬರ್ತೀನಿ, ಯಾವಾಗಾದ್ರೂ ನನ್ನ ದರ್ಶನ ತಗೋ ಅಂತ ಹೇಳ್ತಾನೆ ಭಗವಂತ. ಆ ಭಗವಂತನ ದರ್ಶನವನ್ನ ಪಡೀಲಿಕ್ಕೆ ಕೂಡ ನೋಡ್ತಾರೆ, ಅಲ್ಲೇ ನಿಂತು ನೋಡ್ತಾರೆ. ಭಗವಂತನಿಗೆ ಕೈ ಮುಗಿಯಲ್ಲ, ಭಗವಂತನ ರಥವನ್ನ ಎಳೆಯಾದಂತಹ ಜನ ಇದ್ದಾರೆ, ಎಷ್ಟೋ ಜನ ನೋಡಿದ್ವಿ ನಾವು. ಆದ್ರೆ ಭಗವಂತ ಅಂತವರಿಗೆ ಹೇಳ್ತಾನೆ, ಮೃತ್ಯು ಸರ್ವಹರಶ್ಚ, ಮೃತ್ಯು ರೂಪದಲ್ಲಿ ಬಂದು ನಾನು ನಿಮಗೆ ದರ್ಶನವನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಆ ದರ್ಶನ ನಮಗ್ ಬೇಡ, ಭಗವಂತನ ಆ ಒಂದು ದರ್ಶನ, ಗೋಲೋಕ ವೃಂದಾವನದ ದರ್ಶನ, ಆ ದರ್ಶನ ಬೇಕು. ಸೊ ಇಲ್ಲಿ ಹೇಳ್ತಾ ಇದ್ದಾನೆ, ಭಗವಂತನಲ್ಲಿ ಅನುರಕ್ತನಾಗುವಂತಹ ಒಂದು ಜನ್ಮವನ್ನ ಕೊಡ್ಲಿ. ಎರಡನೇದು ಭಕ್ತರ ಸಹಚರ್ಯವನ್ನ ಕೊಡ್ಲಿ, ಅಸೋಸಿಯೇಷನ್ ಆಫ್ ಡಿವೋಟೀಸ್, ಭಕ್ತರ ಸಂಘವನ್ನ ಕೊಡ್ಲಿ ಅಂತ ಕೇಳ್ತಾ ಇದ್ದಾನೆ. ಮೂರನೇದ್ದು ಸಕಲ ಜೀವಿ ರಾಶಿಗಳೊಡನೆ ಸಂಬಂಧ ಇರಲಿ, ಸ್ನೇಹವಾದಂತ ಸಂಬಂಧ ಇರಲಿ ಅಂತ ಕೇಳ್ತಾ ಇದ್ದಾನೆ. ನೋಡಿ, 3 ವಿಷಯಗಳ ಬಗ್ಗೆ ಕೇಳ್ತಾ ಇದ್ದಾನೆ. ನಾವು ಕೂಡ ಅದನ್ನ ಕೇಳಬೇಕು. ಸೊ ಮುಂದಿನ ಶ್ಲೋಕದಲ್ಲಿ ಇತಿ ಸ್ಮ ರಾಜ ದ್ಯವಸಾಯ ಯುಕ್ತ ಪ್ರಾಚೀನ ಮೂಲೇಶು ಕುಶೇಶು ಧೀರಃ ಉದನ್ಮುಖೋ ದಕ್ಷಿಣ ಕೂಲ ಅಸ್ತೆ ಸಮುದ್ರ ಪತ್ನ್ಯಾ ಸ್ವತಃ ಸುತನ್ಯಸ್ತಬಾರಃ. ಪರೀಕ್ಷಿತ ಮಹಾರಾಜ ಸಂಪೂರ್ಣವಾಗಿ ತನ್ನ ಆತ್ಮ ಸಂಯಮಿಯಾಗಿ ಗಂಗಾ ನದಿಯ ತೀರದಲ್ಲಿ ಪೂರ್ವಾಭಿಮುಖವಾಗಿ ಬೇರನ್ನ ಮಾಡಿ ದರ್ಬೆಯನ್ನ ಹಾಸಿದಾನೆ. ದರ್ಬೆಯ ಬೇರೆಗಳು ಪೂರ್ವಾಮುಖವಾಗಿ ಇವೆ ಗಂಗೆಯ ಕಡೆಗೆ. ಅವನು ಉತ್ತರಾಮುಖವಾಗಿ ದರ್ಬೆಯ ಮೇಲೆ ಕೂತ್ಕೊಳ್ತಾ ಇದ್ದಾನೆ. ಕೂತ್ಕೊಂಡು ಆ ತನ್ನ ಸಂಪೂರ್ಣ ರಾಜ್ಯಭಾರವನ್ನ ತನ್ನ ಮಗನಿಗೆ ಸುತನ್ಯಸ್ತಬಾರಃ, ಯಾರು? ಜನಮೇಜಯ ಅನ್ನುವಂಥ ಅವನ ಮಗನಿಗೆ ರಾಜ್ಯಭಾರವನ್ನ ಸಂಪೂರ್ಣವಾಗಿ ಕೊಡ್ತಾ ಇದ್ದಾನೆ. 18ನೆಯ ಶ್ಲೋಕದಲ್ಲಿ ಏವಂಚ ತಸ್ಮಿನ್ನರ ದೇವೇ ಪ್ರಾಯೋಪವಿಷ್ಟೇ ದಿವಿಸೇವ ಸಂಗಃ ಪ್ರಶಸ್ಯ ಭೂಮೌ ವಿಕಿರನ್ ಪ್ರಸೂನೈರ್ಮುದ ಮುಹುರ್ಧುಂ ಬಿಂದು ಭಯಶ್ಚನೇದು. ಈ ರೀತಿಯಾಗಿ ಅವನ ವೃತ್ತಕ್ಕೆ ಕೂತ್ಕೊಳ್ತಾ ಇದ್ದಾನೆ, ಆಮರಣ ಅಂತ ವೃತ್ತಕ್ಕೆ ಕೊಳ್ಕೊಳ್ತಾ ಇದ್ದಾನೆ. ಎಲ್ಲ ದೇವತೆಗಳು ಕೂಡ ಅವನಿಗೆ ಪುಷ್ಪವೃಷ್ಟಿಯನ್ನ ಮಾಡ್ತಾ ಇದ್ದಾರೆ. ಪುಷ್ಪವೃಷ್ಟಿಯನ್ನ ಮಾಡ್ತಾ ಇದ್ದಾರೆ. ದುಂದುಬಿಯನ್ನ ಇಲ್ಲಿ ಹೇಳ್ತಾರೆ, ದುಂದುಬ ಭಯಶ್ಚನೇದು, ದುಂದುಬಿಯನ್ನ ಮೊಳಗಿಸ್ತಾ ಇದ್ದಾರೆ. ಯಾಕಂದ್ರೆ ಅವನು ಮೋಕ್ಷ ಸಾಧನೆಗಾಗಿ ಆಮರಣ ಅಂತ ನಿರಶನ ಉಪವಾಸವನ್ನ ಕೈಗೊಳ್ತಾ ಇರೋದು ಎಲ್ಲ ಲೋಕಗಳಿಗೆ ತಲುಪ್ತಾ ಇದೆ. ಸೊ ಈ ರೀತಿಯಾಗಿ ಅವನು ಅವನಿಗೆ ಗೌರವ ಸಂಕೇತವಾಗಿ ಅವರು ಪುಷ್ಪವೃಷ್ಟಿಯನ್ನ ಮಾಡ್ತಾ ಇದ್ದಾರೆ. 19ನೇ ಶ್ಲೋಕ ಇನ್ನೂ ಬಂದಿಲ್ಲ, ಸುಖದೇವ ಗೋಸ್ವಾಮಿಗಳು ಇನ್ನೂ ಬಂದಿಲ್ಲ, ಬರ್ತಾರೆ, ಅವ್ರಿಗೆ ಕಾಯ್ಬೇಕು ನಾವು. ಮಹರ್ಷಯೋ ವೈ ಸಮುಪಾಗತಾಯೇ ಪ್ರಶಸ್ಯ ಸ್ವಾಧೀನತು ಮೋದಮಾನಃ ಉಚು ಪ್ರಜಾನುಗ್ರಹಶೀಲ ಸಾರ ಇದುತ್ತಮ ಶ್ಲೋಕ ಗುಣಾಭಿರೂಪಂ. ಎಲ್ಲ ಅಲ್ಲಿ ಸಮಾವೇಶಗೊಂಡಂಥ ಮಹರ್ಷಿಗಳು ಆ ಪರೀಕ್ಷಿತ ಮಹಾರಾಜನ ನಿರ್ಧಾರವನ್ನ ಹೊಗಳ್ತಾ ಇದ್ದಾರೆ. ನೀನ್ ಮಾಡಿದ್ದು ಸರಿ ಇದೆ, ಒಳ್ಳೇದು. ಈ ಒಂದು ಯಾಕಂದ್ರೆ ಅಂತ್ಯಕಾಲ ಬಂದಿದೆ ಅಲ್ವಾ, 7 ದಿವಸ ಟೈಮ್ ಇದೆ ಅವನಿಗೆ. 7 ದಿವಸದಲ್ಲಿ ನೀನು ಎಲ್ಲವನ್ನ ತ್ಯಜಿಸಿ ಈ ರೀತಿಯಾಗಿ ಅವನು ಹೋಗಿದ್ದು ಯಾವ ರೀತಿಯಲ್ಲಿ
ಒಂದು ಕೌಪೀನವನ್ನ ಹಾಕೊಂಡು ಹೋಗಿದ್ದಾನೆ. ಫಸ್ಟ್ ಶ್ಲೋಕದಲ್ಲಿ ಬಂದಿತ್ತದು. ದಿಗಂಬರ ಅವತಾರದಲ್ಲಿ, ಋಷಿಮುನಿಗಳ ಅವತಾರದಲ್ಲಿ ಹೋಗಿದ್ದಾನೆ ಅವನು. ಗಂಗಾ ನದಿಯ ತೀರದಲ್ಲಿ ಅವನ ಗುಣಗಳನ್ನ ಹೊಗಳ್ತಾ ಇದ್ದಾರೆ ಇಲ್ಲಿ. ಪರೀಕ್ಷಿತ ಮಹಾರಾಜ ಕಂಪ್ಲೀಟ್ ಕೃಷ್ಣನಲ್ಲಿ ತಲ್ಲೀನನಾಗಿದ್ದಾನೆ. ಮಹರ್ಷಿಗಳು, ಅಲ್ಲಿದ್ದಂತಹ ಎಲ್ಲಾ ಋಷಿಗಳು ಸಂತೋಷ ಪಡ್ತಾ ಇದ್ದಾರೆ. ದೇವತೆಗಳು ಪುಷ್ಪವೃಷ್ಟಿಯನ್ನ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನಾವು ನೋಡಿದ್ವಿ. 20ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ನೋಡೋಣ. ನವಾಯಿದಂ ರಾಜರ್ಷಿ ವರ್ಯ ಚಿತ್ರಂ ಭವತ್ಸು ಕೃಷ್ಣಂ ಸಮನುವ್ರತೇಜು ಏಧ್ಯಾಸನಂ ರಾಜ ಕಿರೀಟ ಜುಷ್ಟಂ ಸದ್ಯೋ ಜುಹುರ್ಭಗವತ್ ಪಾರ್ಶ್ವಕಾಮಃ. ಋಷಿಗಳು ಹೇಳಿದ್ರು, ನೀನು ಕೃಷ್ಣನಲ್ಲಿ ಕಂಪ್ಲೀಟ್ ಆಗಿ ತಲ್ಲೀನನಾಗಿದೆಯಾ. ಪಾಂಡವ ರಾಜ ಋಷಿಗಳಲ್ಲಿ ಇಂಥವ್ರು ಸುಮಾರು ಜನ ನಾವು ಋಷಿಗಳನ್ನ, ರಾಜರನ್ನ ನೋಡಿದೀವಿ. ಯುಧಿಷ್ಠಿರ ಮಹಾರಾಜ, ಅವರೆಲ್ಲರನ್ನೂ ಕೂಡ ನಾವು ನೋಡಿದೀವಿ. ಆಮೇಲೆ ಎಲ್ಲ ಪಾಂಡವ ವಂಶದ ರಾಜರುಗಳನ್ನ ನೋಡಿದೀವಿ. ನೋಡಿದಾಗ ಅವರು ಸಿಂಹಾಸನವನ್ನ, ಎಲ್ಲರೂ ಕೂಡ ಸಿಂಹಾಸನವನ್ನು ತ್ಯಜಿಸಿದ್ದಾರೆ. ನೀವು ಯುದ್ಧ ಯಾವುದು ಮಹಾಭಾರತ ಯುದ್ಧ ಆದ್ಮೇಲೆ ಸ್ವಲ್ಪ ದಿವಸ, ಎಷ್ಟೋ ವರ್ಷ ಆಳಿದ ಮೇಲೆ ಅವರೆಲ್ಲರೂ ಕೂಡ ಹಿಮಾಲಯಕ್ಕೆ ಹೋಗ್ತಾರೆ. ಅದನ್ನ ಇದರಲ್ಲಿ ಬರುತ್ತೆ, ಭಾಗವತದಲ್ಲಿ ಬರುತ್ತೆ. ಸೊ ಈ ರೀತಿಯಾಗಿ ಅವರು ಎಲ್ಲವನ್ನ ತ್ಯಜಿಸಿ ಭಗವಂತನ ಅನುರಕ್ತಿಯೊಂದಿಗೆ ಎಲ್ಲರೂ ಕೂಡ ಹೋಗ್ತಾ ಇರೋದನ್ನ ನಾವು ನೋಡಿದ್ದೇವೆ ಅಂತ ಅವರು ಹೇಳ್ತಾ ಇದ್ದಾರೆ. 21ನೇ ಶ್ಲೋಕದಲ್ಲಿ ಋಷಿ ಮುನಿಗಳಿಗೆ ಶರಣಾದಂಥ ಪರೀಕ್ಷಿತ ಮಹಾರಾಜ ಅಲ್ಲಿ ಉಪಸ್ಥಿತವಾದಂತಹ ಋಷಿ ಮುನಿಗಳಿಗೆ, ಸರ್ವೇ ವಯಂ ತಾವದಿಹಾಸ್ಮಹೇದ್ಯ ಕಲೇವರಂ ಯಾವದಸೌ ವಿಹಾಯ ಲೋಕಂ ಪರಂ ವಿರಜಸ್ಕ ವಿಶೋಕಂ ಯಾಶ್ಯತ್ಯಯಾ ಭಾಗವತ ಪ್ರಧಾನಃ. ಸೊ ಭಗವಂತನ ಭಕ್ತನಾದಂಥ ಪರೀಕ್ಷಿತ ಮಹಾರಾಜ ಎಲ್ಲ ಲೌಕಿಕ ಮಾಲಿನ್ಯಗಳಿಂದ, ಎಲ್ಲ ಬಗೆಯ ಶೋಕಗಳಿಂದ ಸಂಪೂರ್ಣವಾಗಿ ಮುಕ್ತನಾಗಿ ಅವ್ರು ಹೇಳ್ತಾ ಇದ್ದಾರೆ, ಋಷಿ ಮುನಿಗಳು ಹೇಳ್ತಾ ಇದ್ದಾರೆ, ಇದನ್ನ ನಾವು ಕಾಯ್ತಾ ಇದ್ದೀವಿ. ನೀನು ಪರಮ ಲೋಕಕ್ಕೆ ಪ್ರಯಾಣ ಮಾಡೋದನ್ನ ನೋಡ್ಲಿಕ್ಕೆ ನಾವು ಕಾಯ್ತಾ ಇದ್ದೇವೆ ಅಂತ ಹೇಳ್ತಾರೆ. ಅವರು ನೋಡಿ, ತೀರ್ಥಯಾತ್ರೆಗೆ ಹೋಗ್ತೇವೆ ಅಂತ ಬಂದವರು ಇಲ್ಲೇ ಉಳ್ಕೊಂಡ್ಬಿಟ್ರು. ನಾವು ಸುಮ್ಮನೆ ಹೇಳಿದ್ದಾರೆ, ಬಂದಿದ್ದೇ ಇಲ್ಲಿಗೆ ಅವರು. ಆದ್ರೆ ನಾವು ತೀರ್ಥಯಾತ್ರೆಯ ನೆಪ ಮಾಡಿಕೊಂಡು ನಾವು ತೀರ್ಥಯಾತ್ರೆಗೆ ಹೋಗ್ತಾ ಇದ್ದೇವೆ ಅಂತ ಅಲ್ಲಿ ಬಂದು ಅಸೆಂಬ್ಲಿ ಆಗಿದ್ದಾರೆ, ಅಲ್ಲೇ ವಿರಾಜಮಾನರಾಗಿದ್ದಾರೆ. ಮತ್ತೆ ಹೇಳ್ತಾ ಇದ್ದಾರೆ, ನೀನು ಪರಮ ಲೋಕಕ್ಕೆ ಮರಳುವವರೆಗೆ ನಾವು ಇಲ್ಲಿ ಕಾಯ್ತಾ ಇದ್ದೇವೆ ನಿನ್ಗೆ, ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವನಿಗೆ ತುಂಬಾ ಸಂತೋಷ ಆಯ್ತು. 22ನೇ ಶ್ಲೋಕದಲ್ಲಿ ಅಶ್ರುತ್ಯ ತದೃಷಿ ಗಣವಚ ಪರೀಕ್ಷೇತ್ ಸಮಮ್ಮದಿಚ್ಯುದ್ಗುರು ಚಾವ್ಯಲೀಕಂ ಅಭಾಷತೈನಾನಭಿಂದ್ಯಯುಕ್ತಾನ್ ಶುಶ್ರೂಷಮಾಣಾಶ್ಚ ರಿತಾನಿ ವಿಷ್ಣು. ಶುಶ್ರೂಷಮಾಣ ಅಂದ್ರೆ ಕೇಳಲಿಕ್ಕೆ ಅಪೇಕ್ಷೆ ಉಳ್ಳವರಾಗಿ ಮಹರ್ಷಿಗಳೆಲ್ಲರೂ ಕೂಡ, ಯಾಕಂದ್ರೆ ಅವ್ರು ಹೇಳಿದ್ದೆಲ್ಲ ಕೂಡ ಸತ್ಯ ಇತ್ತು. ಪರೀಕ್ಷಿತ ಮಹಾರಾಜ ಪರಮ ದೇವೋತ್ತಮ ಪುರುಷನ ಲೀಲೆಗಳನ್ನ, ಶ್ರವಣಗಳನ್ನ ಅಪೇಕ್ಷಿಸ್ತಾ ಇದ್ದಾನೆ ಋಷಿಗಳ ಹತ್ರ. ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾನೆ. ಸೊ ಅಲ್ಲಿ ಆ ಋಷಿ ಮನೆಗಳಿಗೆ ಶರಣಾಗಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ ಅವನು. ಸೊ ಸಮಾಗತ ಸರ್ವತ ಏವ ಸರ್ವೇ ವೇದ ಯಥಾ ಮೂರ್ತಿಧರಾಸ್ತ್ರಿ ಪುಷ್ಟೇ ನೇಹಾತನಾಮುತ್ರ ಚ ಕರ್ಷನಾತ್ ಋತೇಪನ ಪರಮಾನುಗ್ರಹ ಆತ್ಮಶೀಲಂ. ರಾಜ ಹೇಳ್ತಾ ಇದ್ದಾನೆ, ಮಹರ್ಷಿಗಳೇ, ನೀವೆಲ್ಲರೂ ಕೂಡ ಎಲ್ಲೆಲ್ಲಿಂದ ಬಂದಿದ್ದೀರಾ? ಬ್ರಹ್ಮಾಂಡ ಲೋಕದಿಂದ, ಎಲ್ಲಾ ಭಾಗಗಳಿಂದ ಬಂದಿದ್ದೀರಾ. ಸೊ ನೀವೆಲ್ಲರೂ ಕೂಡ ಸತ್ಯಲೋಕದಿಂದ ಸತ್ಯಲೋಕದಲ್ಲಿ ವಾಸಿಸುವಂತ ಪರಮ ಜ್ಞಾನದ ಮೂರ್ತಿ ಸ್ವರೂಪರಿಂದಿರ. ಆದ್ದರಿಂದ ಸ್ವಾಭಾವಿಕವಾಗಿಯೇ ನೀವು ಎಲ್ಲರೂ ಕೂಡ ಪರಹಿತವನ್ನ ಬಯಸುವವರು. ಅದಕ್ಕೆ ನಿಮ್ಮಲ್ಲಿ ಯಾವ ಬೇರಾವ ಆಸಕ್ತಿ ಕೂಡ ಇಲ್ಲ, ಒಳ್ಳೆಯದನ್ನೇ ಮಾಡ್ತೀರಿ ನೀವು ಪ್ರತಿಯೊಬ್ಬರಿಗೂ ಅಂತ ಹೇಳಿ ಮಹರ್ಷಿಗಳನ್ನ ಅವನು ಹೊಗಳ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ 24ನೇ ಶ್ಲೋಕದಲ್ಲಿ ತತಶ್ವವಾಹ ಪೃಚ್ಛಮಿಹಂ ರಿಪುಚ್ಛೆ, ಬಾರಿ ಇಂಪಾರ್ಟೆಂಟ್ ಇದು. ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ, 2 ಪ್ರಶ್ನೆಗಳನ್ನ. ವಿಶ್ರಭ್ಯ ವಿಪ್ರ ಇತಿ ಕೃತ್ಯತಾಯಾಂ ಸರ್ವಾತ್ಮನಾಮ್ರಿಯಮಾಣೈಕೃತ್ಯಂ ಶುದ್ಧಂಚ ತತ್ರ ಮೃತ ಶತಾಭಿಯುಕ್ತಃ. 2 ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಕೃತ್ಯತಾಯಾಮ್ ಅಂದ್ರೆ ನಾರ್ಮಲ್ ಮನುಷ್ಯರು ಏನಿದ್ದಾರೆ, ಮನುಷ್ಯರಿಗೆ ಯಾವ ಕರ್ತವ್ಯ, ನಾವು ಏನ್ ಮಾಡ್ಬೇಕು ಇವಾಗ, ಯಾವ ಕರ್ತವ್ಯ,
ಕ್ಷಣದ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕು, ಎರಡನೇದ್ದು ಸಾಯುವ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ಸಾಯುವ ಸಂದರ್ಭದಲ್ಲಿ ನಮ್ಮ ಕರ್ತವ್ಯ ಏನಿರ್ಬೇಕು, ತಕ್ಷಣದಲ್ಲಿ ಏನು ಕರ್ತವ್ಯ ಇರಬೇಕು ಅಂತ ಎರಡು ಪ್ರಶ್ನೆಗಳನ್ನ ಹಾಕ್ತಾ ಇದ್ದಾನೆ. ಅದಕ್ಕೆ ನಮಗೆ ದಯವಿಟ್ಟು ತಿಳಿಸ್ರಿ ಅಂತ ಹೇಳಿ ಆ ಋಷಿ ಮುನಿಗಳಿಗೆ ಕೇಳ್ತಾ ಇದ್ದಾನೆ ಪರೀಕ್ಷಿತ ಮಹಾರಾಜ. ಇವಾಗ ಯಾರ ಆಗಮನ ಆಗತ್ತೆ? ಸುಖದೇವ ಗೋಸ್ವಾಮಿ ಅವರ ಆಗಮನ ಆಗತ್ತೆ. ನೋಡಿ, ಅವ್ರೆಲ್ಲರೂ ಕೂತ್ ನೋಡ್ತಾ ಇದಾರೆ, ಇಂಥ ದೊಡ್ಡ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ ಇವನು, ಯಾರು ಉತ್ತರ ಕೊಡ್ಬೇಕು ಇದಕ್ಕೆ ಅಂತ ಹೇಳಿ. ಆಳವಾದ ತಾತ್ವಿಕ ಪ್ರಶ್ನೆ ಇದು. ಅವರನ್ನ ಆ ಚರ್ಚೆಗೆ ಪ್ರಚೋದನೆ ಮಾಡ್ತಾ ಇದೆ. ನೋಡಿ ಇಲ್ಲಿ ಕೂತ್ ಕೇಳ್ತಾ ಇದ್ದಾನೆ. ಸೊ ಇಲ್ಲಿ 25ನೇ ಶ್ಲೋಕದಲ್ಲಿ ತತ್ರಾಭವದ್ ಭಗವಾನ್ ವ್ಯಾಸಪುತ್ರೋ ಯದೃಚ್ಛಯಾಗಾಮಟ ಮಾನೋನಪೇಕ್ಷಃ ಅಲಿಕ್ಷಲಿಂಗೋ ನಿಜಲಾಭತುಷ್ಟೋ ವೃತಶ್ಚ ಬಾಲೈರವಧೂತ ವೇಷಃ. ನೋಡಿ, ಅವಧೂತ ವೇಷವನ್ನ ಹಾಕಿದ್ದಾರೆ. ಅವಧೂತ ವೇಷ ಅಂದ್ರೆ ಅವರಲ್ಲಿ ನೇಕೆಡ್ ಬಾಡಿ ಏನಿರಲ್ಲ. ವ್ಯಾಸಪುತ್ರ, ವ್ಯಾಸಪುತ್ರ ಅಂದ್ರೆ ವ್ಯಾಸ ಮುನಿಗಳ ಪುತ್ರ. ಅವನು 16 ವರ್ಷ ಗರ್ಭದಲ್ಲೇನೆ ಇದ್ದ ಅಂತವನು. 16 ವರ್ಷನೂ ಕೂಡ ಅವನ ತಾಯಿ ಹೆರಿಗೆನೆ ಮಾಡಿರ್ಲಿಲ್ಲ, ಒಳಗಡೆ 16 ವರ್ಷ ಇದ್ದವನು. ಅಂಥ ವ್ಯಾಸಪುತ್ರ ಭೂಮಂಡಲವನ್ನ ಅವನು ಸಂಚರಿಸ್ತಾ ಇದ್ದ. ವ್ಯಾಸಪುತ್ರ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಯಾವ ಲಕ್ಷಣಗಳು, ವರ್ಣಾಶ್ರಮ ವ್ಯವಸ್ಥೆಗೆ ಸೇರಿದಂತಹ ಯಾವ ಲಕ್ಷಣಗಳು ಅವರಲ್ಲಿ ಇರಲಿಲ್ಲ. ಬ್ರಹ್ಮಚರ್ಯ ಅಲ್ಲ, ಗೃಹಸ್ಥ ಅಲ್ಲ, ಯಾವುದೂ ಇಲ್ಲ. ಅಂಥ ಲಕ್ಷಣಗಳು. ಇಲ್ಲಿ ಎಲ್ಲರೂ ಕೂಡ ಅವ ಮುದ್ದು ಬಾಲಕ ಅಂತ ಹೇಳಿ ಮಹಿಳೆಯರು ಎಲ್ಲರೂ ಕೂಡ ಬೆನ್ನತ್ತಿದ್ರಂತೆ. ಎಲ್ಲಾ ಮಹಿಳೆಯರು ಅವನ್ ಬೆನ್ನತ್ತಿ ಬರ್ತಾ ಇದ್ದಾರೆ. ಬಾಲಕರು ಎಲ್ಲಾ ಫ್ರೆಂಡ್ಸ್ ಎಲ್ಲರೂ ಬೆನ್ನತ್ತಿ ಬರ್ತಾ ಇದ್ದಾರೆ. ಸೊ ಒಂದು ರೀತಿ ಉದಾಸೀನರಿತ್ತ ಕಾಣ್ತಾ ಇದ್ರು ಅನ್ನುವಂತಹ ಉಡುಪನ್ನ ಹಾಕಿರ್ಲಿಲ್ಲ. ಅದಕ್ಕೆ ಅವ್ರು ಬೆನ್ನತ್ತಿ ಬರ್ತಾ ಇದ್ದಾರೆ. ಅವರು ಆಗಮನ ಆಯಿತು, ಅಸೆಂಬ್ಲಿಯಲ್ಲಿ ಆಗಮನ ಆಗಿದೆ. ಮುಂದೆ 26ನೇ ಶ್ಲೋಕದಲ್ಲಿ ಅವರ ವರ್ಣನೆಯನ್ನ ಮಾಡ್ತಾರೆ. ಅವ್ರು ಹೇಗಿದ್ರು, ಸುಖಮುನಿಗಳು ಯಾವ ತರ ಇದ್ರು ಅನ್ನೋ ವರ್ಣನೆಯನ್ನ ಮಾಡ್ತಾರೆ. ತ್ವಂ ದೃಷ್ಟ್ವ ವರ್ಷಂ ಸುಕುಮಾರ ಪಾದ ಕರೋರು ಬಾಹಂ ಸಕಪೋಲ ಗಾತ್ರಂ ಚಾರ್ವಾಯ ಯಕ್ಷೋನ್ನ ಸತುಲ್ಯ ಕರ್ಣ ಶುಭ್ರಾಮ್ನನಂ ಕಂಬು ಸುಜಾತ ಕಂಠಂ. ಇಲ್ಲಿ ಹೇಳ್ತಾ ಇದ್ದಾರೆ 16 ವರ್ಷದವರಾಗಿದ್ರು. ದ್ವಿ ಅಷ್ಟ ವರ್ಷಂ. ದ್ವಿ ಅಷ್ಟ ಅಂದ್ರ ಅಷ್ಟ ಅಂದ್ರೆ 8, ದ್ವಿ ಅಷ್ಟ ಅಂದ್ರೆ 16 ವರ್ಷ. 16 ವರ್ಷದವರಾಗಿದ್ರು. ಅವರ ಪಾದ, ಕೈ, ತೋಳುಗಳು, ಭುಜಗಳು, ಹಣೆ, ದೇಹದ ಇತರ ಭಾಗಗಳು ಕೂಡ ತುಂಬಾ ಕೋಮಲವಾಗಿದ್ದು, ಕಣ್ಣುಗಳು ವಿಶಾಲವಾಗಿದ್ದು ಅಂತೆ. ಮೂಗು, ಕಿವಿ ಎಲ್ಲ ತುಂಬಾ ಲಕ್ಷಣವಾಗಿದ್ದು, ಆಕರ್ಷಕ ಮುಖ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಅವರ ಕುತ್ತಿಗೆ ಶಂಖದಂತೆ, ಕಂಬು ಸುಜಾತ ಕಂಠಂ, ಶಂಖದಂತೆ ಸುಂದರವಾಗಿತ್ತು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. 27ನೇ ಶ್ಲೋಕದಲ್ಲಿ ಇಲ್ಲಿ ಅವನು ಸುಖದೇವ ಗೋಸ್ವಾಮಿ 27ನೇ ಶ್ಲೋಕದಲ್ಲಿ ನಿಗೂಢ ಜತ್ರಂ ಪೃತುತುಂಗ ವಕ್ಷ ಸಮಾವರ್ತನಾಭಿಂ ಫಲಿವಲ್ಗುಧರಂ ಚ ದಿಗಂಬರಂ ವಕ್ತ್ರ ವಿಕೀರ್ಣ ಕೇಶಂ ಪ್ರಲಂಬ ಬಾಹುಂ ಸಮರೋತ್ತಮಾಭಂ. ಕುತ್ತಿಗೆ ಭಾಗ ಸುಪುಷ್ಟವಾಗಿತ್ತು, ಎದೆ ವಿಶಾಲವಾಗಿತ್ತು, ನಾಭಿ ಆಳವಾಗಿತ್ತು, ಉದರದ ಮೇಲೆ ಆ ಒಂದು ಪಟ್ಟಿಗಳ ತರ ಬಂದಿತ್ತು. ಅವರ ತೋಳು ಎದ್ದು ನಿಂತ್ರೆ ಮೊಣಕಾಲ್ವರೆಗೆ ಬರ್ತಾ ಇತ್ತಂತೆ ತೋಳುಗಳು, ಕೈಗಳು. ನಗ್ನರಾಗಿದ್ರು. ದೇಹದ ಕಾಂತಿ ಆ ಭಗವಂತನ ಕಾಂತಿಯನ್ನ ಹೋಲ್ತಾ ಇತ್ತಂತೆ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಭಗವಂತನ ಕಾಂತಿ ಯಾವ ತರ ಇತ್ತು ಅಂತ ಹೇಳಿ. ಶ್ಯಾಮಂ ಸದಾ ಪಿಚ್ಚವತೋಲ್ಗಲಕ್ಷ ಸ್ತ್ರೀಣಾಮನೋಜ್ಞಂ ರುಚಿರಸ್ಮಿತೇನ ಪ್ರತ್ಯತ್ಯುತಾಸ್ತೆ ಮುನಯ ಸ್ವಾತನೇಭ್ಯಃ ತಲ್ಲಕ್ಷಣಾಜ್ಞ ಅಪಿಗೂಢ ವರ್ಚಸ. ಅವನಿಗೆ ಶ್ಯಾಮವರ್ಣ ಇತ್ತು. ಕೃಷ್ಣನಿಗೆ ಯಾವ ವರ್ಣ ಇತ್ತು? ಕೃಷ್ಣವರ್ಣ ಅಂತಾರೆ. ಕೃಷ್ಣವರ್ಣ ಅಂದ್ರೆ ಶ್ಯಾಮವರ್ಣ ಅಂದ್ರೆ ಮಳೆ ಬರುವಾಗ ಮೋಡಗಳು ಯಾವ ತರ ಇರುತ್ತೆ ಆ ವರ್ಣ. ಸೊ ಶ್ಯಾಮಲ ವರ್ಣದರಾಗಿದ್ರು, ತುಂಬಾ ಸುಂದರವಾಗಿದ್ರು. ದೇಹದ ಕಾಂತಿ ಇದೆಲ್ಲನೂ ಕೂಡ ಮಹಿಳೆಯರಿಗೆ ತುಂಬಾ ಮೋಹಕವಾಗಿದ್ರು ಅಂತ ಹೇಳ್ತಾರೆ. ಸ್ವಾಭಾವಿಕ ಉಜ್ವಲ ಭೂಷಣಗಳನ್ನ ಅಡಗಿಸಿಕೊಳ್ಳಲು ಅವರು ಪ್ರಯತ್ನಿಸ್ತಾ ಇದ್ರು.
ಇದೆಲ್ಲ ಸುಮಾರು ಹೇಳಿದಾಗ ಎಲ್ಲರೂ ಕೂಡ ಅಲ್ಲಿ ನೆರೆದಂತಹ ಎಲ್ಲಾ ಋಷಿಗಳು ಎದ್ದು ನಿಂತು ಅವರನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ಎಕ್ಸೆಪ್ಟ್ ನಾರದ ಮುನಿಗಳು ಮತ್ತು ವ್ಯಾಸದೇವರು ಇಬ್ಬರನ್ನ ಬಿಟ್ಟು ಉಳಿದವರೆಲ್ಲರೂ ಎದ್ದು ನಿಂತು ಸ್ವಾಗತವನ್ನ ಅವರಿಗೆ ಮಾಡ್ತಾ ಇದ್ದಾರೆ. ಮುಂದೆ 28 ಆಯ್ತು. 29 ಸ ವಿಷ್ಣುರಾಥೋತಿ ವಿಷ್ಣುರಾಥೋಥಿಯ ಆಗತಾಯ ತಸ್ಮೈ ಸಪರ್ಯಾಂ ವಿರಸಾಜಹಾರ ತಥೋ ನಿವೃತ್ತಾ ಹ್ಯಬುಧ ಸ್ತ್ರೀಯೋರ್ಭಕ ಮಹಾಶನೇ ಸೋಪ ವಿವೇಶ ಪೂಜಿತಃ. ವಿಷ್ಣುರಾತ ಅಂದ್ರೆ ಅಲ್ಲಿ ವಿಷ್ಣುರಾತನಿಗೆ ಇವನಿಗೆ ಅಡ್ರೆಸ್ ಮಾಡ್ತಾ ಇದ್ದಾರೆ. ಯಾರಿಗೆ? ಸದಾ ವಿಷ್ಣುವಿನಿಂದ ರಕ್ಷಿತನಾದವನು ಪರೀಕ್ಷಿತ. ಸೊ ಅವನು ತಲೆಬಾಗಿ ಅವರಿಗೆ ಶಿರಸಾಷ್ಟಾಂಗವಾಗಿ ನಮಸ್ಕಾರವನ್ನ ಮಾಡ್ತಾ ಇದ್ದಾನೆ. ಸೊ ಆವಾಗ ಅವರು ಆಸನ ಗ್ರಹಣ ಮಾಡ್ತಾ ಇದ್ದಾರೆ. ಅಲ್ಲಿ ಆಸನವನ್ನ ನಾವು ನೋಡ್ತಾ ಇದ್ವಿ. ಆಸನವನ್ನ ಯು ಕ್ಯಾನ್ ಸಿ ಇನ್ ದ ಪಿಕ್ಚರ್. ಅವರ ಆಸನವನ್ನ ಗ್ರಹಣ ಮಾಡಿದ್ದಾರೆ. ಅವನ ಮುಂದೆ ಪರೀಕ್ಷಿತ ಮಹಾರಾಜ ಅಲ್ಲಿ ಕುತ್ಕೊಂಡಿದ್ದಾನೆ. ಕೌಪೀನವನ್ನ ಹಾಕಿದ್ದಾನೆ. ಋಷಿ ಮುನಿಗಳ ವೇಷದಲ್ಲಿ ಇದ್ದಾನೆ. ಆ ಒಂದು ಉನ್ನತ ಸ್ಥಾನದಲ್ಲಿ ಶುಕಮುನಿಗಳು ಆಸನದಲ್ಲಿ ಕೂತಿದ್ದಾರೆ. ಇವರೆಲ್ಲರೂ ಮಹಿಳೆಯರೆಲ್ಲರೂ ಅವನ ಬೆನ್ನತ್ತಿ ಬಂದವರು ಕೂಡ ವಾಪಸ್ ಹೋಗ್ತಾ ಇದ್ದಾರೆ. ಯಾಕಂದ್ರೆ ದೊಡ್ಡ ಸ್ಥಾನದಲ್ಲಿ ಅವರಿಗೆ ಸ್ಥಾನವನ್ನ ಕೊಟ್ಟಾಗ ಅವರಲ್ಲಿ ನಿಲ್ಲಿಲ್ಲ, ಅವ್ರು ಹೋಗ್ತಾ ಇದ್ದಾರೆ. ಮುಂದೆ 30ನೇ ಶ್ಲೋಕದಲ್ಲಿ ಸ ಸಂವೃತಸ್ತಸ್ಯ ಮಹಾನ್ ಮಹೀಯಶಾಂ ಬ್ರಹ್ಮರ್ಷಿ ರಾಜರ್ಷಿ ದೇವರ್ಷಿ ಸಂಗೈ ವ್ಯರೋಚತಾಲಂ ಭಗವಾನ್ ಯಥೇಂದ್ರು ಗ್ರಹಸ್ತ್ವಕ್ಷಾರ ನಿಖರೈ ಪರೀತಃ. ಸೊ ಅಲ್ಲೆಲ್ಲರೂ ಯಾವ ತರ ಇದ್ದ ಅಂತಂದ್ರೆ ಅಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲಾ ನಕ್ಷತ್ರ ಗ್ರಹ ಎಲ್ಲ ಇರ್ತಾವ ಆಕಾಶದಲ್ಲಿ. ಆವಾಗ ಚಂದ್ರ ಬರ್ತಾನಲ್ಲ, ಆ ಎಲ್ಲಾ ನಕ್ಷತ್ರಗಳು ಮತ್ತು ಗ್ರಹಗಳು ಇದ್ದಾಗ ಆ ಚಂದ್ರ ಯಾವ ತರ ಕಾಣ್ತಾನೆ ಆ ರೀತಿಯಾಗಿ ಋಷಿ ಮುನಿಗಳು ಎಲ್ಲರೂ ಅಲ್ಲಿ ಸೇರಿದ್ದಾರೆ. ಅವ್ರ ಮಧ್ಯದಲ್ಲಿ ಚಂದ್ರನಂತೆ ಅವ್ರು ಕಾಣಿಸ್ತಾ ಇದ್ರು ಶುಕಮುನಿಗಳು ಅಂತ ಹೇಳ್ತಾರೆ. ಸೊ ಆ ರೀತಿಯಾಗಿ ಅವರ ವರ್ಣನೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ. 31ನೇ ಶ್ಲೋಕದಲ್ಲಿ ಕೂಡ ತುಂಬಾ ವರ್ಣನೆಯನ್ನ ಶುಕಮುನಿಗಳು ಶಾಂತರಾಗಿ ನಿಸ್ಸಂಕೋಚವಾಗಿ ಅವರಲ್ಲಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಫಾಸ್ಟ್ ಆಗಿ ಹೋಗೋಣ. ಆಮೇಲೆ ಅವನು ಮುಂದೆ 33ನೇ ಶ್ಲೋಕಕ್ಕೆ ಹೋಗೋಣ. 33ನೇ ಶ್ಲೋಕದಲ್ಲಿ ಯೇಷಾಂ ಸಂಸರುಣಾಸ್ತು ಪುಂಸಾಂ ಸದ್ಯ ಶುದ್ಧಂತಿ ವೈಗ್ರಹಾಃ ಕಿಂ ಪುನರ್ದರ್ಶನ ಸ್ಪರ್ಶ ಪಾದ ಶೌಚಾಸನಾದಿಭಿಃ. ಸೊ 33ನೇ ಶ್ಲೋಕದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಸ್ಮರಣ, ಬರೀ ನಿಮ್ಮ ಸ್ಮರಣ ಮಾಡಿದ್ರೆ ನಮ್ಮ ಮನೆ ಎಲ್ಲ ಕೂಡ ಪವಿತ್ರ ಆಗ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದೇನೆ. ಯಾರು? ಪರೀಕ್ಷಿತ ಮಹಾರಾಜ ಅವರಿಗೆ. ಇನ್ನು ನಿಮ್ಮ ದರ್ಶನ ಭಾಗ್ಯ ಸಿಕ್ಕಿದೆ ನಮಗೆ, ನಿಮ್ಮ ಪಾದ ಪೂಜೆ ಮಾಡುವಂತಹ ಭಾಗ್ಯ ಸಿಕ್ಕಿದೆ ನಮಗೆ. ಇಂಥ ಒಂದು ಭಾಗ್ಯ ನಮಗೆ ಸಿಗುವುದು ಯಾವಾಗ ಅನ್ನೋದನ್ನ ಅಲ್ಲಿ ವರ್ಣನೆ ಮಾಡಿ ಹೇಳ್ತಾ ಇದ್ದಾನೆ, ಅವರನ್ನ ಹೊಗಳ್ತಾ ಇದ್ದಾನೆ. ಮುಂದೆ 37ನೇ ಶ್ಲೋಕದಲ್ಲಿ ಅಥ ಪೃಚ್ಛಾಮಿ ಸಂಸಿದ್ಧಿಂ ಯೋಗಿನಾಂ ಪರಂ ಗುರುಂ ಪುರುಷಸ್ಯೇಹ ಯತ್ಕಾರ್ಯಂ ಪ್ರೀಯಮಾಣಸ್ಯ ಸರ್ವತಃ. ನೋಡಿ, ಯಾವ ಪ್ರಶ್ನೆಯನ್ನ ಅವನು ಕೇಳಿದ್ದ, ಋಷಿಮುನಿಗಳಿಗೆ ಕೇಳಿದ್ದ ಪರೀಕ್ಷಿತ ಮಹಾರಾಜ. 2 ಪ್ರಶ್ನೆಯನ್ನ ಕೇಳಿದ್ದ. ಒಂದು, ಸದ್ಯದಲ್ಲಿ ಪ್ರತಿಯೊಬ್ಬರು ಮಾಡಬೇಕಾದಂತ ಕರ್ತವ್ಯ ಏನು? 2ನೇ ಪ್ರಶ್ನೆ ಯಾವ್ದಿತ್ತು? ಸಾಯುವಾಗ ಯಾವ ಕರ್ತವ್ಯವನ್ನ ಮಾಡಬೇಕು ಅಂತ 2 ಪ್ರಶ್ನೆ ಕೇಳಿದ್ದ. ಅದೇ ಪ್ರಶ್ನೆಯನ್ನ ಇಲ್ಲಿ ಕೇಳ್ತಾ ಇದ್ದಾನೆ. ನೀವು ಮಹಾನ್ ಸಾಧುಗಳು, ಆದ್ದರಿಂದ ಸಕಲರಿಗೂ, ಅದರಲ್ಲಿಯೂ ಕೂಡ ಅತಿ ಶೀಘ್ರದಲ್ಲಿ ಯಾರು ಮರಣವನ್ನ ಅಪ್ತಾ ಇದ್ದಾರೆ ಅಂಥವರಿಗೆ ಒಂದು ಸಿದ್ಧಿಯ ಮಾರ್ಗ ಬೇಕಲ್ವಾ? ಆ ಸಿದ್ಧಿಯ ಮಾರ್ಗವನ್ನ ತೋರಿಸಿ. ಸೊ ಅದಕ್ಕೆ ನಾವು ಈ ಯಾವ ಟೈಮ್ನಲ್ಲಿ ನಮಗೆ ಆ ಒಂದು ಇದನ್ನ ಬರ್ದಿದ್ದಾನೆ, ಮರಣ ಬರ್ದಿದ್ದಾನೆ ಭಗವಂತ ಗೊತ್ತಿಲ್ಲ, ಯಾವ ಟೈಮ್ನಲ್ಲಿ ಹೋಗ್ಬೋದು. ಸೊ ಅದಕ್ಕೆ ನಾವು ಸತತವಾಗಿ ಭಗವಂತನಲ್ಲಿ ನಾವು ಪ್ರೇಮವನ್ನ ಮಾಡಬೇಕು. ಪ್ರೇಮದಿಂದ ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು. ಈ ಕಲಿಯುಗದಲ್ಲಿ ಕಲಿಕಾಲೇ ನಾಮರೂಪೇ ಕೃಷ್ಣ ಅವತಾರ, ಬೇರೆ ಯಾವುದು ಇಲ್ಲ ಇಲ್ಲಿ. ಯಾಕಂದ್ರೆ ಲಕ್ಷಗಟ್ಲಿ ವರ್ಷ ಬದುಕ್ತಾ ಇದ್ರು, ಸಾವಿರಾರು ವರ್ಷ ಬದುಕ್ತಾ ಇದ್ರು. ಆವಾಗ 40,000 ವರ್ಷ ತಪಸ್ ಮಾಡಿದ ಅಂತ ಮಾಡಿದವರು ಇದ್ದಾರೆ. ಸತ್ಯಯುಗದಲ್ಲಿ ಸಾವಿರಾರು ವರ್ಷ ತಪಸ್ ಮಾಡಿದವರು. ಆಮೇಲೆ ತ್ರೇತಾಯುಗ ಬಂತು. ತ್ರೇತಾಯುಗದಲ್ಲಿ
ಯಾಗಾದಿಗಳನ್ನ ಮಾಡ್ತಾ ಇದ್ರು. ಅಷ್ಟು ದೊಡ್ಡ ದೊಡ್ಡ ಯಜ್ಞ, ಬ್ರಾಹ್ಮಣರು ಆ ತರ ಇದ್ರು ಅವಾಗ. ಬ್ರಾಹ್ಮಣರು, ಯೋಗ್ಯರಾದಂತಹ ಬ್ರಾಹ್ಮಣರು ಇದ್ರು, ಅವಾಗ ಮಾಡ್ತಾ ಇದ್ರು. ಮುಂದೆ ದ್ವಾಪರ ಯುಗದಲ್ಲಿ ಅರ್ಚ ವಿಗ್ರಹ ಅಷ್ಟು ಚೆನ್ನಾಗಿ ದೇವರ ಪೂಜೆಯನ್ನ ಮಾಡ್ತಾ ಇದ್ರು. ಆದ್ರೆ ಈ ಕಲಿಯುಗದಲ್ಲಿ ಅದೆಲ್ಲ ಏನ್ 40,000 ವರ್ಷ ತಪಸ್ಸು ಮಾಡಿದಂಥ ಸೇಮ್ ನಮಗೆ ನಾಮಸ್ಮರಣೆಯಲ್ಲಿ ಸಿಗ್ತಾ ಇದೆ. ಭಗವಂತನ ನಾಮಸ್ಮರಣೆಯಲ್ಲಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವಂತನ ಭಕ್ತಿ ಸೇವೆಯನ್ನ ಮಾಡ್ಬೇಕು ನಾವು. ಭಕ್ತಿ ಅಂದ್ರೆ ಏನು? ಭಕ್ತಿ ಸೇವೆಗೆ ಡಿಫರೆನ್ಸ್ ಇದೆ. ಸೊ ಡಿವೋಷನ್ ಅಂಡ್ ಡಿವೋಷನಲ್ ಸರ್ವಿಸ್. ನಾವು ಮಾಡಬೇಕಾಗಿದ್ದು ಡಿವೋಷನಲ್ ಸರ್ವಿಸ್. ನಾವು ಭಕ್ತಿ ಸೇವೆಯನ್ನ ಮಾಡ್ಬೇಕಂತ ರಾಧಾರಾಣಿಯನ್ನ ಕೇಳ್ತಾ ಇದ್ದೀವಿ. ಹರೇ ಅಂದ್ರ ರಾಧಾರಾಣಿ, ಕೃಷ್ಣ ಹರೇ ರಾಧಾರಾಣಿ ನನಗೆ ಭಗವಂತನ ಸೇವೆಯನ್ನು ಕೊಡು ಅಂತ ಕೇಳ್ತಾ ಇದ್ದೀವಿ. ಅಂದ್ಮೇಲೆ ಆ ಭಗವಂತನ ಸೇವೆಯನ್ನ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನಮಗೆ 2 ವಿಷಯ ಹೇಳ್ರಿ ಅಂತ ಕೇಳ್ತಾ ಇದ್ದಾರೆ. ಒಂದು ಈ ಸಕಲರಿಗೂ ಉಪಯೋಗವಾಗುವಂತಹ ಒಂದು ವಿಷಯ, ಏನ್ ಮಾಡ್ಬೇಕು, ಸಕಲರ ಕರ್ತವ್ಯ ಏನು. ಎರಡನೇದ್ದು, ಸಾಯುವಾಗ ಕರ್ತವ್ಯವನ್ನ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಶ್ಲೋಕ, ಯತ್ ಶ್ರೋತವ್ಯಂ ಮಥೋ ಜಪ್ಯಂ ಯತ್ ಕರ್ತವ್ಯಂ ಧ್ರುವಿ ಪ್ರಭೋ ಸ್ಮರ್ತವ್ಯಂ ಭಜನೀಯಂ ವಾ ಬ್ರೂಹಿ ಯದ್ವಾ ವಿಪರ್ಯಯಂ. ಕೇಳ್ತಾ ಇದ್ದಾರೆ, ಮಾನವನಾಗಿ ಹುಟ್ಟಿದ ಮೇಲೆ ಏನು ಕೇಳ್ಬೇಕು, ನಾವು ಏನು ಶ್ರವಣ ಮಾಡ್ಬೇಕು? ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಅಂತ ಪ್ರಹ್ಲಾದ್ ಮಹಾರಾಜ್ ಹೇಳಿದ. ಏನ್ ಶ್ರವಣ ಮಾಡ್ಬೇಕು? ಏನನ್ನ ಕೀರ್ತನೆ ಮಾಡ್ಬೇಕು? ಯಾರನ್ನ ಸ್ಮರಣೆ ಮಾಡ್ಬೇಕು? ಏನನ್ನ ಪೂಜಿಸಬೇಕು? ಇಷ್ಟೇ ಅಲ್ಲ, ಏನ್ ಮಾಡಬಾರದು, ಡೂಸ್ ಅಂಡ್ ಡೋಂಟ್ಸ್, ಯಮ ನಿಯಮ ಹೇಳ್ತಾರಲ್ವಾ, ಯಮ ನಿಯಮ ಪ್ರತ್ಯಾಹಾರ ಇದೆಲ್ಲ ಹೇಳ್ತಾರೆ. ಏನ್ ಮಾಡಬಾರದು, ದಯವಿಟ್ಟು ಇದನ್ನೆಲ್ಲವನ್ನ ನನಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲ ಪ್ರಶ್ನೆಗಳನ್ನ. 39ನೇ ಶ್ಲೋಕ, ನೂನಂ ಭಗವತೋ ಬ್ರಹ್ಮನ್ ಗೃಹೇಶು ಗೃಹಮೇದಿನಾಂ ನ ಲಕ್ಷತೆ ಹ್ಯವಸ್ಥಾನಪಿ ಗೋದಾಹನಂ ಕ್ವಚಿತ್. ನೀವೆಲ್ಲ ಯೋಗಿಗಳು, ದೊಡ್ಡ ಋಷಿಗಳು, ನೀವು ಯಾರ್ದರ ಮನೆಗೆ ಹೋದ್ರೆ ಹಸು ಹಾಲು ಕರೆಯುವಷ್ಟು ಮಾತ್ರ ನೀವು ಅವ್ರ ಮನೆಯಲ್ಲಿ ಇರ್ತೀರಾ. ಹಸು ಹಾಲು ಕರೆದಂದ್ರೆ, ಹಾಲು ಕರೆದು ಅಲ್ಲಿ ಕೊಟ್ರಂದ್ರೆ ಅವ್ರು ಕುಡಿದ್ಬಿಟ್ಟು ಹೋಗ್ಬಿಡವ್ರು, ಅಷ್ಟೇ ಟೈಮ್ ನಮ್ಮ ಮನೆಯಲ್ಲಿ ಇರ್ತೀರಾ. ಅದಕ್ಕೆ ನೀವು ಇಂಥವ್ರು ಇಲ್ಲಿ ಬಂದಿದ್ದೀರಾ, ಈ ಒಂದು ಸಭೆಗೆ ಬಂದಿದ್ದೀರಾ, ಎಲ್ಲರೂ ಕೂಡಿದ್ದೀರಾ. ಅದಕ್ಕೆ ನನಗೆ ಇದೆಲ್ಲ ಪ್ರಶ್ನೆಗಳಿಗೆ ದಯವಿಟ್ಟು ನನಗೆ ಉತ್ತರ ಕೊಡಿ. ಸೊ ಆವಾಗ ಇಲ್ಲಿಗೆ 40ನೇ ಶ್ಲೋಕಕ್ಕೆ 1ನೇ ಅಧ್ಯಾಯ ಮುಗಿಯತ್ತೆ. ಸೂತ್ರ ಹೇಳ್ತಾರೆ, ಏವಮಾಭಾಷಿತ ಪೃಷ್ಟ ಸರಾಜ್ಞಾ ಶ್ಲಕ್ಷಯಾ ಗಿರಾ ಪ್ರತ್ಯಭಾಷತ ಧರ್ಮಜ್ಞೋ ಭಗವಾನ್ ಬಾದರಾಯಣಿ. ಮಹಾರಾಜ ಈ ರೀತಿಯಾಗಿ ಪ್ರಶ್ನೆಗಳನ್ನ ಋಷಿಗಳಿಗೆ, ಶುಕಮುನಿಗಳಿಗೆ ಕೇಳಿದ. ಆಮೇಲೆ ಧಾರ್ಮಿಕ ತತ್ವಗಳನ್ನ ಬಲ್ಲವರಾದಂಥ ವೇದವ್ಯಾಸರ ಪುತ್ರರು ಶುಕಮುನಿಗಳು ಉತ್ತರವನ್ನ ಕೊಡಕ್ ಶುರು ಮಾಡ್ತಾರೆ. ಇಲ್ಲಿಗೆ 19ನೇ ಅಧ್ಯಾಯ ಶುಕಮುನಿಗಳ ಆಗಮನ ಅನ್ನುವಂಥದ್ದಕ್ಕೆ ಇಷ್ಟು ದೊಡ್ಡ ಋಷಿಗಳ ಸಭೆ ಅಲ್ಲಿ ನಡೀತಾ ಇದೆ. ಇಲ್ಲಿ ಮೇಲ್ಗಡೆ ಕೂತವರು ಶುಕಮುನಿಗಳು, ಮುಂದೆ ಕೂತವನು ಪರೀಕ್ಷಿತ ಮಹಾರಾಜ. 7 ದಿವಸ ನೀರನ್ನು ಕುಡಿಲಿಲ್ಲ, ಹಗಲು ರಾತ್ರಿ ನಿದ್ದೆ ಇಲ್ಲ, ನೀರಿಲ್ಲ, ಆಹಾರ ಇಲ್ಲ, ಏನೂ ಇಲ್ಲ. ಈ ರೀತಿಯಾಗಿ ಅವನು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಭಗವದ್ಗೀತೆಯಲ್ಲಿ ಅರ್ಜುನ ಪ್ರಶ್ನೆಗಳನ್ನ ಕೇಳಿದ, ಕೃಷ್ಣ ಅದಕ್ಕೆ ಉತ್ತರ ಕೊಟ್ಟ. ಇಲ್ಲಿ ಪರೀಕ್ಷಿತ ಮಹಾರಾಜ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ, ಶುಕಮುನಿಗಳು ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಯಾರ ಉದ್ದೇಶಕ್ಕಾಗಿ ಇದೆಲ್ಲ ಪ್ರಶ್ನೆಗಳು ಉತ್ತರಗಳು? ಯಾರ ಉದ್ದೇಶಕ್ಕಾಗಿ? ಅರ್ಜುನಗೆ ಗೊತ್ತಿರ್ಲಿಲ್ವಾ ಇದೆಲ್ಲ ಪ್ರಶ್ನೆಗಳನ್ನ? ದೇಹ ಬೇರೆ ಆತ್ಮ ಬೇರೆ ಅಂತ ಗೊತ್ತಿರ್ಲಿಲ್ವಾ? ದೇಹಿನೋ ಅಸ್ಮಿನ್ಯತಾ ದೇಹೆ. ಅವನು ಉಪದೇಶ ಮಾಡುವಾಗ ಗೊತ್ತಿತ್ತು, ಗೀತೋಪದೇಶ ಮಾಡುವಾಗ ಅರ್ಜುನಿಗೆ ಇದೆಲ್ಲ ಗೊತ್ತಿತ್ತು. ಅರ್ಜುನ ಜ್ಞಾನಿ ಇದ್ದ. ಆದ್ರೆ ನಮ್ಮೆಲ್ಲರ ಉದ್ದೇಶಕ್ಕಾಗಿ ಅರ್ಜುನ ಪ್ರಶ್ನೆಗಳನ್ನ ಕೇಳಿದ. ಇವನು ಮಹಾನುಭಾವ, ದೊಡ್ಡ ಭಕ್ತ, ಭಗವಂತನ ಭಕ್ತ. ಇವನಿಗೆ ಗೊತ್ತಿಲ್ವಾ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಹೇಳಿ? ಅವನು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಸೊ ಅದಕ್ಕೆ ಭಾಗವತ ಅಂದ್ರೆ ನಿಗಮ ಕಲ್ಪತರೂರ್ ಲಲಿತಂ ಫಲಂ.
ಕಲ್ಪತರು ಇದು ಒಂದು ರೀತಿಯಿಂದ ನಮಗೆ ಸುಖಮುಖಾಮೃತ ದ್ರವ ಸಂಯುತಂ. ಈಗ ಹಣ್ಣಿರುತ್ತೆ, ಒಂದು ಹಣ್ಣನ್ನ ರಸಪೂರಿತವಾದಂತ ಒಂದು ಹಣ್ಣನ್ನ ಎಷ್ಟು ಸಿಹಿ ಇರುತ್ತೆ ಅದು ತಗೊಂಡಾಗ. ಮಾವಿನ ಹಣ್ಣಿನ ಸೀಸನ್ ಇವಾಗ ಜಸ್ಟ್ ಮುಗಿತು, ಇನ್ನೂ ಬರ್ತಾ ಇದೆ. ಮಾವಿನ ಹಣ್ಣು ಎಷ್ಟು ಸಿಹಿ ಇರುತ್ತೆ. ಅಕಸ್ಮಾತ್ ನೀವು ಕೆಲವೊಂದು ಹಳ್ಳಿಗಳಲ್ಲಿ ನೋಡ್ಬೋದು, ಆ ಹಣ್ಣನ್ನ ಗಿಳಿ ತಿಂದಿದ್ರೆ ತುಂಬಾ ಸ್ವೀಟ್ ಇರತ್ತೆ ಅಂತೆ. ಗಿಳಿ ತಿಂದ ಹಣ್ಣು ಇಸ್ಕೊಳ್ತಾರೆ ಎಷ್ಟೋ ಜನ, ಗಿಳಿಯೇ ತಿಂದಂತ ಹಣ್ಣನ್ನ, ಅಂದ್ರೆ ಇನ್ನೂ ಸಿಹಿ ಇರತ್ತೆ ಅಂತದ್ದು. ಆ ರೀತಿಯಾಗಿ ಇಲ್ಲಿ ಶುಕ ಮುನಿಗಳು, ಅಂದ್ರೆ ಶುಕ ಅಂದ್ರೆ ಗಿಳಿ, ಆ ಶುಕ ಮುನಿಗಳ ಬಾಯಿಂದ ಬಂದಂತಹದ್ದು ಇನ್ನೂ ಮುಖವಾಣಿಯಿಂದ ಬಂದಂತಹ ಭಾಗವತ ಇದು ಅಂಥ ಒಂದು ರಸಮಾಲಯಂ ಅಂತ ಹೇಳ್ತಾರೆ. ಪಿಬತ ಭಾಗವತಂ ರಸಮಾಲಯಂ ಮೋಹರಹೋ ರಸಿಕಾ ಭುವಿ ಭಾವುಕಃ. ಅಂಥ ಭಾಗವತವನ್ನ ನಮಗೆ ಕೇಳುವಂತಹ ಒಂದು ಇವತ್ತಿನ ದಿವಸ ಯಾವುದೋ ಒಂದು ಸುಕೃತಿಯಿಂದ ನಮಗೆ ಲಭಿಸಿದೆ ಅಂದ್ರೆ ಆ ಸುಕೃತಿ ನಮ್ಮ ಎಲ್ಲರಿಗೂ ಕೂಡ ನಾವು ಸುಕೃತಿಯನ್ನ ಮುಂದುವರಿಸಿಕೊಂಡು ಹೋಗ್ಬೇಕು. ನಮ್ಮ ಧರ್ಮ ಏನು, ಈ ಜನ್ಮದಲ್ಲಿ ಹುಟ್ಟಿದ ಮೇಲೆ ನಮ್ಮ ಧರ್ಮ ಹೇಳ್ತಾರೆ ಭಾಗವತದಲ್ಲಿ, ಸವೈ ಪುಂಸೋ ಪರೋ ಧರ್ಮ ಯಥೋರ್ ಭಕ್ತಿರದೋಕ್ಷಜೆ ಅಹೈತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸೀದತಿ. ಭಗವಂತನ ಅನನ್ಯವಾದಂತಹ ಸೇವೆಯನ್ನ ನಾವು ಮಾಡಬೇಕು, ಭಕ್ತಿ ಸೇವೆಯನ್ನ ನಾವು ಮಾಡಬೇಕು. ಅದೇ ಒಂದು ಧರ್ಮ ಈ ಯುಗದಲ್ಲಿ ಯುಗ ಧರ್ಮ ಅನಿಸಿಕೊಳ್ಳುತ್ತೆ. ಅದಕ್ಕೆ ಹೇಗಿರ್ಬೇಕು ಭಕ್ತಿ ಸೇವೆ ಅಂತಂದ್ರೆ ಅಹೈತುಕಿ ಅಪ್ರತಿಹತ ಅಂತ ಹೇಳ್ತಾರೆ. ಯಾವುದೇ ಉದ್ದೇಶ ಇಟ್ಕೊಂಡು ನಾವು ಭಕ್ತಿ ಮಾಡಬಾರ್ದು. ನನಗೆ ಅದು ಕೊಡು ಇದು ಕೊಡು, ಮತ್ತು ಭೌತಿಕದಲ್ಲಿ ನಾವು ವಿಷಯಗಳನ್ನೇ ಇಟ್ಟುಕೊಂಡು ನಾವು ಭಕ್ತಿಯನ್ನ ಮಾಡಿದ್ರೆ ಏನು ಉಪಯೋಗ ಇಲ್ಲ. ಎಷ್ಟೋ ಜನ ಎಕ್ಸಾಮ್ ಇದ್ದಾಗ ಮಾತ್ರ ದೇವಸ್ಥಾನಕ್ಕೆ ಬರ್ತಾರೆ, ಎಕ್ಸಾಮ್ ಇದ್ದಾಗ ಮಾತ್ರ ಏನೋ ಒಂದು ಇಂಟರ್ವ್ಯೂ ಹೋಗ್ತಿರ್ತಾರೆ, ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ಮಾಡಬಾರ್ದು. ವಿಷಯ ಇಟ್ಟುಕೊಂಡು, ಯಾವುದೇ ಒಂದು ವಿಷಯನ ಇಟ್ಟುಕೊಂಡು ದೇವರ ಹತ್ರ ಬರಬಾರ್ದು. ವಿ ಆರ್ ನಾಟ್ ಡೂಯಿಂಗ್ ಬಿಸಿನೆಸ್ ವಿತ್ ದೇವ್ರ ಹತ್ರ ನಾವು ಬಿಸಿನೆಸ್ ಮಾಡಬಾರ್ದು. ಅದಕ್ಕೆ ಧರ್ಮ ಏನು, ಭಗವಂತನ ಭಕ್ತಿ ಸೇವೆ ಮಾತ್ರ ಇದು ಧರ್ಮ. ಅಹೈತುಕಿ ಅಪ್ರತಿಹತ, ನಿರಂತರವಾಗಿರ್ಬೇಕು. ಅದಕ್ಕೆ 7 ದಿವಸದಲ್ಲಿ ಅವನು ಕೇಳಿದ ನಂತರ ಏನಾಯ್ತು, ಯಾಕಂದ್ರೆ 2 ವಿಷಯ ಇಲ್ಲಿ. ಅರ್ಜುನ ಫಸ್ಟ್ ಡಿಸ್ಟ್ರೆಸ್ ಆಗಿದ್ದ, ಕಣ್ಣ ನೀರ್ ಹಡ್ಕೊಂಡು ಗಾಂಡೀವ ಕೆಳಗೆ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟ. 18ನೇ ಅಧ್ಯಾಯದಲ್ಲಿ ಅವನಿಗೆ ಏನಾಯ್ತು ಅನ್ನೋದನ್ನು ಕೂಡ ಹೇಳ್ತೀನಿ ನಾನು. ಅರ್ಜುನಿಗೆ ಆ ಮೋಹ ಹೋಯ್ತು, ಹಿ ಬಿಕೇಮ್ ಕಾಂಪೋಸ್ಡ್. ಇಲ್ಲಿ ಏನಾಯ್ತು ಅನ್ನೋದನ್ನು ಕೂಡ 1-2 ವಿಷಯ ನೋಡೋಣ. ಸೊ ಪರೀಕ್ಷಿತ ಮಹಾರಾಜ 7 ದಿವಸ ಸಂಪೂರ್ಣವಾಗಿ ಸಿದ್ಧಗೊಂಡ, ಭಯ ಕೋಪ ಎಲ್ಲ ಹೋಯ್ತು, ಮನಸ್ಸನ್ನ ಭಗವಂತನಲ್ಲಿ ಕೇಂದ್ರೀಕರಿಸಿದ. ತಕ್ಷಕ ಬ್ರಾಹ್ಮಣನಂತೆ ವೇಷ ಧರಿಸಿಕೊಂಡು ಬಂದು ಸಾಕಷ್ಟು ಹತ್ತಿರದಲ್ಲಿದ್ದಾಗ ಹಾವು ಸ್ವತಃ ಅನಾವರಣಗೊಂಡಿತು. ರಾಜನನ್ನ ಉರಿಯುತ್ತಿರುವ ವಿಷದಿಂದ ಅವನು ಒಳಗಡೆ ತಗೊಂಡಿತು. ರಾಜನ ದೇಹ ಬೇಗನೆ ಬೂದಿಯಾಗಿ ಆತ್ಮ ಎಲ್ಲಿ ಹೋಯ್ತು, ಗೋಲೋಕ ವೃಂದಾವನಕ್ಕೆ ಪ್ರಯಾಣ ಮಾಡಿತು. ಎಲ್ಲರ ಸಮ್ಮುಖದಲ್ಲಿ, ಎಲ್ಲ ಋಷಿ ಮುನಿಗಳ ಸಮ್ಮುಖದಲ್ಲಿ ದೇವತೆಗಳ ನೋಡ್ತಾ ಇದ್ದಾರೆ. ಎಲ್ಲರೂ ನೋಡ್ತಾ ಇದ್ದಾಗ ಅವನ ಆತ್ಮ ಪ್ರಯಾಣ ಹೊಂಟು. ಸೊ ಅದಕ್ಕೆ ನಾನು ಮುಂಚೆ ಹೇಳ್ತಾ ಇದ್ದೆ, ಅಂತ್ಯಕಾಲೇ ಚಮಾಮೇವ ಸ್ಮರನ್ ಮುಕ್ತವಾ ಕಲೇವರಂ ಯಪ್ರಯಾತಿ ಸಮದ್ಭಾವಂ ಯಾಂತಿ ನಾಸ್ತತ್ರ ಸಂಶಯ ಅಂತ ಹೇಳ್ತಾ ಇದ್ದೆ. ಆ ಉದ್ದೇಶ ನಾವು ಇಟ್ಕೋಬೇಕು. ನಾವು ಎಷ್ಟು ಭಕ್ತಿಯನ್ನ ಮಾಡಿದರೆ ಕಡಿಮೆನೆ. ಯಾಕಂದ್ರೆ ಅಂತ್ಯಕಾಲದಲ್ಲಿ ಸ್ಮರಣೆ ಬರಬೇಕು ಅಂತಂದ್ರೆ, ಆ ಸ್ಮರಣೆ ಬರಬೇಕು ಅಂದ್ರೆ ಪ್ರಾಕ್ಟೀಸ್ ಬೇಕು. ಆ ಪ್ರಾಕ್ಟೀಸ್ ನಾವು ಮಾಡ್ತಾ ಹೋದ್ರೆ ಮಾತ್ರ ಸ್ಮರಣೆ ಬರುತ್ತೆ. ಇಲ್ಲ ಅಂತಂದ್ರೆ ಎಷ್ಟೋ ಜನ ನಾವು ನೋಡಿದ್ದೇವೆ, ಸಾಕಷ್ಟು ಆಸ್ತಿಯನ್ನ ಮಾಡಿರ್ತಾರೆ, ಮಕ್ಕಳು ಹೇಗೆ ನಿಭಾಯಿಸ್ತಾರೋ ಅಂತ ಗೊತ್ತಿಲ್ಲ. ಮಕ್ಕಳು ಹೇಗೆ ನಿಭಾಯಿಸ್ತಾರೋ ಅಂತ ಹೇಳಿ ಜೀವ ಬಿಟ್ಬಿಡ್ತಾರೆ. ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಹುಟ್ಟುತ್ತಾರೆ. ಅವ್ರ ಮನೆ ಕಾಯ್ಬೇಕಲ್ವಾ, ಆಸ್ತಿ ಇರತ್ತೆ, ಕಾಯ್ಬೇಕು, ನಾಯಿಯಾಗಿ ಹುಟ್ಟುತ್ತಾರೆ. ಸೊ ಈ ರೀತಿಯಾದಂತಹ ಪ್ರಸಂಗಗಳು ಕೂಡ ಇದೆ. ಅದಕ್ಕೆ ಭಗವಂತನಲ್ಲಿ ನಾವು ಅನನ್ಯವಾಗಿ ಭಕ್ತಿ ಮಾಡೋಣ. ಯಾಕಂದ್ರೆ ಭಗವಂತ ಹೇಳಿದಾನೆ, ಅನನ್ಯಾಶ್ಚಿಂತಯಂತೋ ಮಾಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ವಹಾಮ್ಯಂ ಅಂತ ಹೇಳಿದಾನೆ. ಆ ಯೋಗಕ್ಷೇಮವನ್ನ ಭಗವಂತ ನೋಡ್ಕೊಳ್ತಾನೆ, ನಾವು ನೋಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅನ್ನುವಂತ ಮಾತನ್ನ ಭಗವಂತ ಎಷ್ಟು ಪ್ರಾಮಿಸ್ ಮಾಡಿದ್ದಾನೆ, ವಚನಗಳನ್ನ ಕೊಟ್ಟಿದ್ದಾನೆ. ಅದಕ್ಕೆ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ತಂತೆ ಕಲೇವರಂ ತಮ್ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಯಾವ ಭಾವ ನಮ್ಮಲ್ಲಿ ಇರುತ್ತೆ, ನಮ್ಮ ಜೀವ ಹೋಗುವಾಗ, ದೇಹವನ್ನ ಬಿಟ್ಟು ಆತ್ಮ ಹೋಗುವಾಗ ಯಾವ ಭಾವ ನಮ್ಮಲ್ಲಿ ಇರುತ್ತೆ, ಆ ಭಾವವನ್ನ ನೀವು ಹೊಂದುತ್ತೀರಾ ಅಂತ ಹೇಳಿ ಕೃಷ್ಣ ಹೇಳಿದಾನೆ. ಇದು ಪ್ರಾಮಿಸ್. ನೋಡಿ, ಭರತ ಮಹಾರಾಜ ಕಥೆಯಲ್ಲಿ ಭರತ ಮಹಾರಾಜ ಆ ಜಿಂಕೆಯ ಮಗುವಿನ ಹೇಗೆ ಮೇಂಟೈನ್ ಆಗುತ್ತೆ, ಇದು ನಾ ಜೀವ ಹೋಗ್ತಾ ಇದೆ, ಇದನ್ನ ಯಾರು ಮೇಂಟೈನ್ ಮಾಡ್ಬೇಕು ಅಂತ ಹೇಳಿ ಆ ಜಿಂಕೆಯ
ಭಾವದಲ್ಲಿನೇ ಜೀವ ಬಿಟ್ಟ. ಅದು ಕತೆ ಬರುತ್ತೆ ಮುಂದೆ. ಸೊ ಜಿಂಕೆಯ ಭಾವದಲ್ಲಿ ಬಿಟ್ಟಿದ್ದಕ್ಕೆ ಅವನು ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟಿದ. ತುಂಬಾ ಡಿವೋಷನಲ್ ಸರ್ವಿಸ್ ಮಾಡಿದ್ದಕ್ಕೆ ಅವನ ಆಶ್ರಮದಲ್ಲಿ ಜಿಂಕೆಯಾಗಿ ಹುಟ್ಟತಾನ. ಆ ಭಾಗ್ಯ ಅವನಿಗೆ ಸಿಗತ್ತೆ. ಮುಂದೆ ಅವನ ಜಡಭರತ ಆಗ್ತಾನೆ. ಅದೆಲ್ಲ ಮುಂದೆ ಅವನ ಜೀವನ ಗೋಲೋಕ ವೃಂದಾವನಕ್ಕೆ ಆತ್ಮ ಪ್ರಯಾಣ ಮಾಡುತ್ತೆ. ಸೊ ಆ ರೀತಿಯಾಗಿ ನಮಗೆ ಆ ತರ ಸಿಗತ್ತೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ಇದೇ ಜನ್ಮ ಸಿಕ್ಕಿದೆ, ಮಾನವ ಜನ್ಮ ಸಿಕ್ಕಿದೆ, ಅದನ್ನ ಸದುಪಯೋಗ ಪಡಿಸ್ಬೇಕು ಅಂತ ಹೇಳಿ ನಾವು ಅದಕ್ಕೆ ಇಸ್ಕಾನ್ ಅಲ್ಲಿ ಎಷ್ಟು ಪ್ರಯತ್ನ ಮಾಡಿ ಹರಿನಾಮ ಹೋಗ್ತಾರೆ. ಹೊರಗಡೆ ಯಾರು ಬಂದ್ರು ಕೂಡ ಇದನ್ನ ಹೇಳ್ಕೊಡ್ತಾರೆ. ಇದು ಒಂದು ಜ್ಞಾನ, ಆಕ್ಚುಲಿ ಭಗವಂತನ ಜ್ಞಾನ ಬರಬೇಕು. ಅದಕ್ಕೆ ಇಸ್ಕಾನ್ ನಲ್ಲಿ ಪ್ರತಿಯೊಬ್ಬ ಭಕ್ತರು ಕೂಡ ಪ್ರಯತ್ನ ಮಾಡಿ ಎಷ್ಟು ಜನರನ್ನ ಸಾಧ್ಯವಾದಷ್ಟು ಎಷ್ಟು ಜನರನ್ನ ಕೃಷ್ಣ ಕಾನ್ಸಿಯಸ್ ನಲ್ಲಿ ಪ್ರಶ್ನ ಪ್ರಜ್ಞೆಯಲ್ಲಿ ತರಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ತುಂಬಾ ಇದು. ಅದಕ್ಕೆ ರಾಜ ಹೇಳ್ತಾ ಇದ್ದಾನೆ ಮುಂದೆಲ್ಲಿ, ಪರೀಕ್ಷಿತ ಮಹಾರಾಜ 12ನೆಯ ಸ್ಕಂದದಲ್ಲಿ, 12ನೇ ಸ್ಕಂದ ಅಂದ್ರೆ ಕಡೆ ಸ್ಕಂದ, ಸಿದ್ಧೋಸ್ಮಿ ಅನುಗ್ರಹಿಸ್ತೋಸ್ಮಿ ಭವತಾ ಕರುಣಾತ್ಮನ ಶ್ರವಿತೋ ಯುಚ್ಛಮೇ ಸಾಕ್ಷಾತ್ ಅನಾದಿನಿಧನೋ ಹರಿಹಿ. ಮಹಾರಾಜ್ ಪರೀಕ್ಷಿತ ಹೇಳ್ತಾನೆ, ನಿಮ್ಮಂತಹ ಮಹಾನ್ ಕರುಣಾಮಯಿ ಆತ್ಮ ನಮಗೆ ಅಂತಹ ದಯೆ ತೋರಿಸಿದ್ದರಿಂದ ನಾನು ಈಗ ನನ್ನ ಜೀವನದ ಉದ್ದೇಶವನ್ನ ಸಾಧಿಸಿದ್ದೇನೆ. ಆದಿ ಅಥವಾ ಅಂತ್ಯವಿಲ್ಲದ ದೇವೋತ್ತಮ ಪರಮ ಪುರುಷ ಹರಿಯ ನಿರೂಪಣೆಯನ್ನ ನೀವು ವೈಯಕ್ತಿಕವಾಗಿ ನನಗೆ ಹೇಳಿದಿರಾ. ನಾಮ ರೂಪ ಗುಣ ಲೀಲೆಗಳನ್ನ ಚೆನ್ನಾಗಿ ವಿವರಿಸಿದಿರಾ. ಎಂಥ ಲೀಲೆಗಳು, ಭಗವಂತನ ಲೀಲೆಗಳು, ಎಷ್ಟು ಲೀಲೆಗಳು. ಕುಂತಿ ಮಹಾರಾಣಿ ಪ್ರೇಯರ್ಸ್ ಇದೆ, ಭೀಷ್ಮ ಪ್ರೇಯರ್ಸ್ ಇದೆ, ಎಂತೆಂಥ ಪ್ರೇಯರ್ಸು, ಪ್ರಹ್ಲಾದ್ ಮಹಾರಾಜ್ ಪ್ರೇಯರ್ಸ್ ಇದೆ. ಅಂಥ ಪ್ರಾರ್ಥನೆಗಳು ಎಲ್ಲ ಕೂಡ ನಮಗ್ ಸಿಗ್ತಾ ಇದೆ. ಈ ಶ್ಲೋಕದಲ್ಲಿ ಹೇಳ್ತಾನೆ ಅವನು, ಎಲ್ಲಾ ಪುರಾಣಗಳ ಪರಿಪೂರ್ಣ ಸಾರಾಂಶವಾಗಿರುವಂತಹ ಈ ಭಾಗವತವನ್ನ ನಮಗೆ ಕೇಳಲಿಕ್ಕೆ ಅನುಕೂಲ ಮಾಡಿಕೊಟ್ರಿ ಅಂತ ಹೇಳಿ ಅವನು ಹೇಳ್ತಾ ಇದ್ದಾನೆ. ಅಜ್ಞಾನಂ ಚ ನಿರಸ್ತಮ್ಮೆ ಜ್ಞಾನ ವಿಜ್ಞಾನ ನಿಷ್ಠಯ ಭವತಾ ದರ್ಶಿತಂ ಕ್ಷೇಮಂ ಪರಂ ಭಗವತಪದಂ. ನೀವು ನನಗೆ ಅತ್ಯಂತ ಮಂಗಳಕರವಾದದ್ದನ್ನ, ಭಗವಂತನ ಪರಮ ವೈಯಕ್ತಿಕ ಲಕ್ಷಣಗಳನ್ನ ನೀವು ಹೇಳಿದ್ದೀರಾ. ನಾನೀಗ ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರದಲ್ಲಿ ಸ್ಥಿರನಾಗಿದ್ದಾನೆ. ನಾವು ಕೂಡ ಆತ್ಮ ಸಾಕ್ಷಾತ್ಕಾರದಲ್ಲಿ ಸ್ಥಿರವಾಗಿರ್ಬೇಕು. ಇದು ಮತ್ತೆ ನನ್ನ ಅಜ್ಞಾನ ಕಂಪ್ಲೀಟ್ ಆಗಿ ನಿರ್ಮೂಲನೆ ಆಗಿದೆ ಅನ್ನುವಂತ ಮಾತನ್ನ ಅವ್ರಿಗೆ ಹೇಳ್ತಾ ಇದ್ದಾನೆ. ಆ ತಕ್ಷಕ ಬಂದು ಇದನ್ನ ಮಾಡುವವರಿಗೂ ಕೂಡ ಅವನು ಹೇಳ್ತಾ ಇದ್ದಾನೆ. ಸೊ ಇಲ್ಲಿಗೆ ಪ್ರಥಮ ಸ್ಕಂದ ಮುಗಿತಾ ಇದೆ. ಸೊ ಮುಂದೆ ಇಲ್ಲಿ ನೋಡಿ, ಭಗವದ್ಗೀತೆಯ 2 ಶ್ಲೋಕ ಹೇಳ್ಬಿಟ್ರೆ ನಾ ಮುಗಿಸ್ತೀನಿ. ಮೊದಲನೆಯ ಶ್ಲೋಕ 2ನೇ ಅಧ್ಯಾಯದಲ್ಲಿ ಮೊದಲನೆಯ ಶ್ಲೋಕ ಇದು. ಸಂಜಯ ಹೇಳ್ತಾ ಇದ್ದಾನೆ, ತಂ ತಥಾ ಕೃಪಯಾವಿಷ್ಟ ಅಶ್ರುಪೂರ್ಣ ಕುಲೇಕ್ಷಣಂ ವಿಷಿದಂತಂ ಇದಂ ವಾಕ್ಯಂ ಮುವಾಚ ಮಧುಸೂದನ. ನೋಡಿ, ಅವನ ಕಣ್ಣಲ್ಲಿ ನೀರ್ ಹಾಕ್ತಾ ಇದ್ದಾನೆ. ಯಾರು? ಅರ್ಜುನ. ಕರುಣೆಯಿಂದ ತುಂಬಿ ವಿಷಣ್ಣ ಮನಸ್ಕನಾಗಿ ಕಂಬನಿ ನುಡಿದ ಅರ್ಜುನನನ್ನು ನೋಡಿ ಮಧುಸೂದನಾದ ಕೃಷ್ಣನು ಮುಂದೆ ಮಾತಾಡ್ತಾ ಇದ್ದಾನೆ. ಉಪದೇಶ ಮುಂದೆ ಸ್ಟಾರ್ಟ್ ಆಗತ್ತೆ. ಯಾಕಂದ್ರೆ ಅವನು ಶಿಷ್ಯಾಸ್ತೆಹಂ ಸ್ವಾದಿಮಾ ಪ್ರಪನ್ನಂ, ಶಿಷ್ಯನಾಗ್ತಾನೆ. ಕಣ್ಣೀರು ತುಂಬಿದೆ, ಡಿಸ್ಟ್ರೆಸ್ ಆಗಿದ್ದಾನೆ ಕಂಪ್ಲೀಟ್ ಆಗಿ. ಕಡಿಕೆ ಏನಾಗತ್ತೆ, 18ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಅರ್ಜುನ ಉವಾಚ ನಷ್ಟೋ ಮೋಹಂ ಸ್ಮೃತಿರ್ಲಬ್ಧ ತತ್ಪ್ರಸಾದಾನ್ಮಯಾಚ್ಯುತಃ ಸ್ಥಿತೋಸ್ಮಿ ಗತ ಸಂದೇಹಂ ಕರಿಷ್ಯೆ ವಚನಂ ತವ. ಇಲ್ಲೇನ್ ಹೇಳ್ತಾನೆ ಅರ್ಜುನ, ನನಗೆಲ್ಲ ಇದೆಲ್ಲ ಇತ್ತಲ್ಲ, ಚ್ಯುತಿ ಇಲ್ಲದವನೇ, ನನ್ನ ಮೋಹ ಮಾಯವಾಯಿತು. ನಷ್ಟೋ ಮೋಹಂ. ಶ್ರೀ ಜಗನ್ನಾಥ ಬಲದೇವ ಸುಭದ್ರಮಯಿ ಕಿ ಜೈ, ಶ್ರೀ ರಾಧಾ ವಿನೋದ್ ಭಗವಾನ್ ಕಿ ಜೈ, ಶ್ರೀ ಗೌರಿತಾಯ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ. ಒಂದೇ ನಿಮಿಷ ತಗೊಳ್ತೀನಿ. ನನ್ನ ಮೋಹ ಈಗ ಮಾಯ ಆಯಿತು, ನಿನ್ನ ದಯೆಯಿಂದ ನಾನು ಸ್ಮೃತಿಯನ್ನ ವಾಪಸ್ ಪಡೆದಿದ್ದೇನೆ ಅರ್ಜುನ ಹೇಳೋದು. ಈಗ ನಾನು ನನ್ನ ದೃಢ ಮನಸ್ಸಿನಿಂದ ಇದ್ದೀನಿ ಅಂತಂದ್ರೆ ನನ್ನ ಸಂದೇಹಗಳು ಎಲ್ಲ ಕೂಡ ಕಡಿಮೆ ಆಗಿದೆ. ನಿನ್ನ ಅಪ್ಪಣೆಯಂತೆ ನಾನು ನಡಿಲಿಕ್ಕೆ ಸಿದ್ಧನಾಗಿದ್ದೀನಿ ಅಂತ ಹೇಳ್ತಾನೆ. ಸೊ ಈ ಒಂದು ಭಾವ ನಮಗ್ ಬರ್ಬೇಕು. ಏನಾದ್ರೂ ಒಂದು ಕಥೆಯನ್ನ ಕೇಳಿದಾಗ, ಒಂದು ನಿರೂಪಣೆಯನ್ನ ನಾವು ಮಾಡಿದಾಗ, ಪ್ರತಿಯೊಬ್ಬರ ಹತ್ರ ಕೂಡ ನಮ್ಮಲ್ಲಿ, ನನ್ನನ್ನ ಹಿಡ್ಕೊಂಡು ನಾನು ಹೇಳ್ತೀನಿ, ಇವತ್ತಿನ ದಿವಸ ನಾವು ಕೂಡ ಈ ಮೋಹದಿಂದ ಹೊರಗಡೆ ಬರಬೇಕು. ಭಾಗವತವನ್ನ ಕೇಳಿದಾಗ ಪರೀಕ್ಷಿತ ಹೇಗೆ ಮೋಹವನ್ನ ಬಿಟ್ಟ, ಅಂಬರೀಷ್ ಮಹಾರಾಜ ಹೇಗೆ ಮೋಹವನ್ನ ಬಿಟ್ಟು ಹೋದ, ಭರತ ಮಹಾರಾಜ ಹೇಗೆ ಮೋಹವನ್ನ ಬಿಟ್ಟ,
ಎಷ್ಟೋ ಜನನ್ನ ನಾವು ಈ ಕಥೆಗಳಲ್ಲಿ ಕೇಳ್ತಾನೆ ಹೋಗ್ತೀವಿ. ಭಾಗವತವನ್ನ ಕೇಳಿದಾಗ ಆ ಮೋಹ ಅನ್ನೋದು ಬಾಳ್ ಕೆಟ್ಟ. ಸೊ ಆ ಮೋಹವನ್ನ ನಾವು ಬಿಟ್ಟು ಭಗವಂತನಲ್ಲಿ ನಾವು ಅನನ್ಯವಾಗಿ ಭಕ್ತಿಯನ್ನ ಮಾಡಿ ನಾಮಸ್ಮರಣೆ ಇಂಪಾರ್ಟೆಂಟ್ ಇರೋದು. ನಾಮಸ್ಮರಣೆಯನ್ನ ನಾವು ಮಾಡ್ತಾ ಹೋದ್ರೆ ನಮ್ಮ ಜೀವನ ಕೂಡ ಸಾರ್ಥಕ ಆಗತ್ತೆ ಅಂತ ಹೇಳಿ ಇವತ್ತಿನ ಪ್ರವಚನವನ್ನ ಮುಗಿಸ್ತಾ ಇದ್ದೇನೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.